ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಧು ನಾಗೇಶ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ IBS ಮತ್ತು ಗ್ಯಾಸ್ಟ್ರಿಕ್ ಈ ಸಮಸ್ಯೆಯ ಕುರಿತು ಮಾತನಾಡೋಣ. ಅಂದರೆ ಈ ಸಮಸ್ಯೆ ಯಾಕೆ ಬರುತ್ತೆ, ಯಾರಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರೋದಕ್ಕೆ ಮೇನ್ ರೀಸನ್ ಏನು, ಇದಕ್ಕೆ ಚಿಕಿತ್ಸೆ ಯಾವ ರೀತಿ ಪಡೆದುಕೊಳ್ಬೇಕು ಅನ್ನೋದರ ಕುರಿತಾಗಿ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ನ ವೈದ್ಯರಾಗಿರುವಂತಹ ಡಾಕ್ಟರ್ ಮಂಜುನಾಥ್ ರವರು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹೇಗಿದ್ದೀರಾ? ಆಲ್ ಫೈನ್, ಥ್ಯಾಂಕ್ ಯು. ಎಸ್ ಡಾಕ್ಟರ್, IBS ಮತ್ತು ಗ್ಯಾಸ್ಟ್ರಿಕ್ ಈ ಒಂದು ಸಮಸ್ಯೆ ಯಾಕೆ ಬರುತ್ತೆ ಅಂಡ್ IBS ಅಂದರೆ ಏನು, ಇದಕ್ಕೂ ಮತ್ತು ಗ್ಯಾಸ್ಟ್ರಿಕ್ಗೂ ಇರುವಂತಹ ಡಿಫ್ರೆನ್ಸಸ್ ಏನು, ಈ ಬಗ್ಗೆ ತಿಳಿಸ್ಕೊಡಿ. ಎಸ್, ಇವಾಗ ನಾರ್ಮಲ್ ಆಗಿ ಗ್ಯಾಸ್ಟ್ರಿಕ್ ಅಥವಾ ಎಸಿಡಿಟಿ ಅನ್ನೋದನ್ನು ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ನಿಮ್ಗೆ ಗೊತ್ತಿರೋ ಹಂಗೆ. ಸೊ ಇದರಲ್ಲಿ IBS ಅಂದರೆ ಏನಪ್ಪ, ಇದು 3 ಅಕ್ಷರದೇನೋ ಹೇಳ್ತಾ ಇದ್ದಾರಲ್ಲ ಅಂತ ಅಂದ್ಕೊಳ್ತೀರಾ. ಎಸ್, ಇದು ಈ ನಡುವೆ ನಾವು ತುಂಬ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ. ಸೊ IBSಲ್ಲಿ ಆ ಹೆಸರು 3 ಅಕ್ಷರದ ಅರ್ಥ ಏನು ಅಂತ ಹೇಳಿದ್ರೆ ಇರಿಟೇಬಲ್ ಬವಲ್ ಸಿಂಡ್ರೋಮ್. ಸೊ ಈಗ ಇರಿಟೇಬಲ್ ಬವಲ್ ಸಿಂಡ್ರೋಮ್ ಅಂದರೆ ಅರ್ಥ ಏನು, ಇದೇನೋ ಇರಿಟೇಷನ್ ಅಂತ ಹೇಳ್ತಾರೆ, ಬವಲ್ ಅಂತ ಹೇಳ್ತಾರೆ, ಸಿಂಡ್ರೋಮ್ ಅಂತ ಹೇಳ್ತಾರೆ. ಆ ಗ್ರೂಪ್ ಆಫ್ ಕಂಡೀಷನ್ಸ್, ಸಿಮ್ಟಮ್ಸ್ ಆ್ಯಂಡ್ ಅಕರೆನ್ಸಸ್ ಅಂತ ಹೇಳಿ ಬಂದಾಗ ಅದನ್ನು ನಾವು ಸಿಂಡ್ರೋಮ್ ಅಂತ ಕರಿತೀವಿ. ಸೊ ಬವಲ್ಸ್ ಅಂತ ಹೇಳಿದ್ರೆ ನಿಮ್ಮ ಡೆಫಿಕೇಷನ್ನು, ಟಾಯ್ಲೆಟ್ಗೆ ಹೋಗೋದು, ಮೋಷನ್ಸ್ ಅಂತ ನೀವೇನು ಹೇಳ್ತೀರಾ, ಸೊ ಸ್ಟೂಲ್ಸ್ ಅಂತ ಏನು ಹೇಳ್ತೀರಾ, ಇದನ್ನು ನಾವು ಈ ಒಂದು ಆ್ಯಕ್ಟಿವಿಟಿನ ಇಂಟೆಸ್ಟೈನಲ್ ಕಂಡೀಷನ್ಸು, ರೆಕ್ಟಮ್ಮು, ಏನಲ್ ಆರಿಫೈಸ್ ಎಲ್ಲ ಇದನ್ನು ತಗೊಂಡು ನಾವು ಅದನ್ನು ಬವಲ್ಸ್ ಅಂತ ಹೇಳ್ತೀವಿ. ಈ ಇರಿಟೇಬಲ್ ಅಂತ ಎಲ್ಲಿಂದ ಬಂತು? ಏನೋ ಒಂದು ಕಾರಣ ಇರುತ್ತೆ, ಅಥವಾ ಏನೋ ಒಂದು ಅಂಡರ್ಲೈನಿಂಗ್ ಕಾಸ್ ಇರುತ್ತೆ. ಸೊ ಅಥವಾ ನಿಮ್ಮ ಮನಸ್ಸಿನ ಹೆಚ್ಚು ಕಡಿಮೆಗಳು ಕೂಡ ಇರಬಹುದು, ಇದಕ್ಕೊಂದು ಕಾಸ್ ಆಗಿ ಬರ್ಬೋದು. ನಿಮ್ಮದು ಇರಿಟೇಷನಿಂದ ಏನಾಗುತ್ತೆ, ನಿಮ್ಮ ಒಂದು ಟಾಯ್ಲೆಟ್ ಅರ್ಜೆನ್ಸಿ ಆಗಬಹುದು. ಸೊ ಸಮ್ ಕಾಸ್ ಇಸ್ ದೇರ್ ಟು ಮೇಕ್ ಯು ಅನ್ ಅರ್ಜೆಂಟ್ ವಿಸಿಟ್ ಟು ದ ಟಾಯ್ಲೆಟ್. ಸೊ ಇದರಲ್ಲಿ ಏನು ಅರ್ಥ ಅಂತ ಹೇಳಿದ್ರೆ, ಇವಾಗ ಹೇಗಿದು ಹೋಗುತ್ತೆ ಅಂತ ಹೇಳಿದ್ರೆ, ಸಡನ್ನಾಗಿ ನಾವು ಇದನ್ನು ನಿಮ್ಗೆ IBS ಇದೆ ಅಂತ ಹೇಳೋದಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನಾರ್ಮಲ್ ಆಗಿ ಟರ್ಮ್, ಇವಾಗ ನಿಮಗೆ ಈ ಎಕ್ಸಾಂಪಲ್ ಹೇಳಿದ್ರೆ ಅರ್ಥ ಆಗಿಬಿಡುತ್ತೆ. ನಾರ್ಮಲ್ ಟರ್ಮ್ ಏನಾಗುತ್ತೆ ಅಂದರೆ, ನೀವು ಕೂತ್ಕೊಂಡು ಎಲ್ಲ ಊಟ ಮಾಡ್ತಾ ಇರ್ತೀರ, ತಿಂಡಿ ತಿಂತಾ ಇರ್ತೀರ, ಏನೋ ಊಟದ್ದೊಂದು ವಿಚಾರ ನಡೀತಾ ಇರೋದು ಮುಗಿಯುತ್ತೆ. ಅದರಲ್ಲಿ ಯಾರೋ ಒಬ್ರು ಏನು ಮಾಡ್ತಾರೆ, ಊಟ ಆದ ತಕ್ಷಣ ಕಾಯ್ತಾ ಇರ್ತಾರೆ, ನಾನು ಟಾಯ್ಲೆಟ್ಗೆ ಹೋಗ್ತೀನಿ. ಅದೇನೋ ಅದಕ್ಕೆ ಕೇವಲವಾಗಿ ಅವ್ನಿಗೆ IBS ಇದೆ. ನೋ, ಇಟ್ ಈಸ್ ಒನ್ ಕಂಡೀಷನ್, ಮೈಟ್ ಬಿ, ಬಟ್ ಇಟ್ ಇಸ್ ನಾಟ್. ಡೋಂಟ್ ಲೇಬಲ್ ಇಟ್. ಸೊ ಇಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳೋಣಂತೆ. ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಇವಾಗ IBSಲ್ಲಿ ಸಫರ್ ಆಗೋರಲ್ಲಿ ಏನಾಗ್ತಾ ಇರುತ್ತೆ ಅಂತ ಒಳಗಡೆಯಿಂದ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಅವರ ಆ ಲಾಸ್ಟ್ ಪಾರ್ಟ್ ಆಫ್ ಇಂಟೆಸ್ಟೈನ್, ಅಂದರೆ ಲಾರ್ಜ್ ಇಂಟೆಸ್ಟೈನಿನ ಲಾಸ್ಟ್ ಪಾರ್ಟಲ್ಲಿ, ಅಂದರೆ ಕೊಲೋನು, ರೆಕ್ಟಮ್ಮು, ಏನಲ್ ಆರಿಫೈಸ್, ಈ ಜಾಗದಲ್ಲಿ ಯಾವುದೋ ಒಂದು ಅಂಡರ್ಲೈನಿಂಗ್ ಕಾಸಿಂದ, ಒಂದು ಇರಿಟೇಷನಿಂದ ಒಂದು ಸ್ಟಿಮ್ಯುಲೇಟ್ ಆಗುತ್ತೆ. ಆ ಸ್ಟಿಮ್ಯುಲೇಷನ್ ಏನಾಗುತ್ತೆ, ಬವಲ್ಸ್ನ ಅರ್ಜ್ಗೆ ತರುತ್ತೆ. ಸೊ ಇದು ಹೇಗೆ ನಿಮಗೆ ಸಿಮ್ಟಮ್ ಆಗಿ ಕಾಣುತ್ತೆ ಅಂತ ಹೇಳಿದ್ರೆ, ನಿಮ್ಮ ಲೆಫ್ಟ್ ಸೈಡ್ ಅಂದರೆ ಎಡಭಾಗದಲ್ಲಿ, ಒಕ್ಕಲಿಂದ ಎಡಭಾಗದಲ್ಲಿ ಒಂದು ಕ್ಯೂಚಿದ ನೋವನ್ನು ನೀವು ಅನುಭವಿಸ್ತೀರ. ಅದೇ ಸಡನ್ ಸ್ಕ್ವೀಸಿಂಗ್ ಪೇಯ್ನ್ ಅಂತ ಹೇಳ್ತಾರೆ. ಒಂದು ಕ್ಯೂಚಿದ ನೋವು ಅಥವಾ ಹಿಂಡ್ದಂಗೆ ನಿಮ್ಗೆ ಅನಿಸುತ್ತೆ. ಅವಾಗ ಏನಾಗುತ್ತೆ, ಆ ನೋವು ಬರ್ತಾ ಇದ್ದಂಗೆ ಎಪಿಸೋಡ್ಸಲ್ಲಿ ಇನ್ಕ್ರೀಸ್ ಆಗ್ತಾ ಇದ್ದಾನೆ, ನಿಮಗೆ ಟಾಯ್ಲೆಟನ್ನು ವಿಸಿಟ್ ಮಾಡಬೇಕು ಅನ್ನೋದೊಂದು ಏನಲ್ ಅರ್ಜ್ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಟಾಯ್ಲೆಟನ್ನು ವಿಸಿಟ್ ಮಾಡಿದಾಗ ಒಂದೊಂದು ಸತಿ ಏನೂ ಇರೋದಿಲ್ಲ, ಜಸ್ಟ್ ನೀವು ಹೋಗ್ತೀರಾ, ವಿಂಡ್ ಪಾಸ್ ಮಾಡ್ಬೋದು, ಇಲ್ಲ ಸ್ಟ್ರೈನ್ ಏನೋ ಮಾಡಿ ಫ್ರಸ್ಟ್ರೇಟ್ ಆದಾಗ ಸ್ವಲ್ಪ ಏನೋ ನಿಮ್ಮ ಮ್ಯೂಕಸ್ನ, ಅಂದರೆ ಆಮಂಶನ ನೀವು ಸ್ವಲ್ಪ ತೆಗೆದಾಕ್ಬೋದು. ದಿಸ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಟಾಯ್ಲೆಟ್ಗೆ ಹೋದ ತಕ್ಷಣ ಅರ್ಜೆನ್ಸಿ ಲೂಸ್ ಮೋಷನ್ ಆಗಿಬಿಡುತ್ತೆ, ಡಯೇರಿಯಾ ಆಗುತ್ತೆ. ಲೂಸ್ ಮೋಷನ್ ಮೆಡಿಕಲಿ ಡಯೇರಿಯಾ ಅಂತ ಕರಿತೀವಿ. ಇಲ್ಲ, ಇನ್ನೊಂದು ಸತಿ ಏನಾಗುತ್ತೆ, ಒಂದು ಸತಿ ವಿಸಿಟ್ ಮಾಡಿದಾಗ ಲೂಸ್ ಮೋಷನ್ ಆಯಿತು, ಇನ್ನೊಂದು ಸತಿ ವಿಸಿಟ್ ಮಾಡಿದಾಗ ಒಂದು ಆಮ್ ಬಂತು, ಅಥವಾ ಒಂದೆರಡು ಕಾಳು ಥರ ಏನಾದರೂ ನಿಮ್ಮ ಬಬಲ್ ಪಾಸ್ ಆಗಿರ್ಬೋದು. ಸೊ ಈ ಥರದ್ದು ಕೂಡ ಆಗ್ಬೋದು. ಬಟ್ ಇದರ ಜೊತೆಯಲ್ಲಿ ಎಡಭಾಗದಲ್ಲಿ ನೋವಿದೆ, ಪ್ಲಸ್ ನಿಮಗೆ ತುಂಬ ಸುಸ್ತನ್ನೋ ಒಂದು ಫೀಲಿಂಗ್ ಇದೆ, ಪ್ಲಸ್ ಇನ್ಕಂಪ್ಲೀಟ್ ಫೀಲಿಂಗ್ ಇದೆ, ಅನ್ಸ್ಯಾಟಿಸ್ಫ್ಯಾಕ್ಟ್ರಿ ಬವಲ್ ಒಂದು ಇನ್ಕಂಪ್ಲೀಟ್ ಫೀಲಿಂಗ್ ಇದೆ. ಇವಾಗ ಪೈಲ್ಸ್ ಇದ್ದವರಲ್ಲಿ 2nd ಡಿಗ್ರಿ 3rd ಡಿಗ್ರಿ ಅಥವಾ ಎಕ್ಸ್ಟರ್ನಲ್ ಪೈಲ್, ಇಂಟರ್ನಲ್ ಪೈಲ್ ಇದ್ದವರಲ್ಲಿ ಏನೋ ನಾನು ಬೌಲ್ ಪಾಸ್ ಮಾಡಿಲ್ವೇನೋ ಅಂತೇಳಿ ಒಂದು ಅರ್ಜಿ ಯಾವಾಗಲೂ ಅವ್ರ ತಲೆ ಕೂತಿರುತ್ತೆ, ಇಲ್ಲೂ ಅದೇ ಥರದ್ದು ಆಗ್ತಾ ಇರುತ್ತೆ ಇಲ್ಲಿ. ಸೊ ಇಲ್ಲಿ ಏನು ಅರ್ಥ ಆಯಿತು ಅಂತ ಹೇಳಿದ್ರೆ, ನಮಗೆ ಇಲ್ಲಿ 3 ಥರದ ವೇರಿಯಂಟ್ ಬರುತ್ತೆ IBSಲ್ಲಿ. ಸೊ ಇಟ್ ಈಸ್ IBS C ಅಂತ ಹೇಳಿದ್ರೆ ಕಾನ್ಸ್ಟಿಪೇಷನ್, ಅಲ್ಲೇನೂ ಇಲ್ಲ, ವಿಂಡ್ ಪಾಸಿಂಗ್ ಆಗ್ಬೋದು, ಸ್ಟ್ರೈನ್ ಆಗ್ಬೋದು, ಒಂದು ಸ್ವಲ್ಪ ಆಮ್ ಅಂಶ ಹೋಗಬಹುದು. ದಿಸ್ ಇಸ್ ಕಾನ್ಸ್ಟಿಪೇಷನ್, IBS C. IBS D ಅಂದರೆ ಲೂಸ್ ಮೋಷನ್ ಅಥವಾ ಡಯೇರಿಯಾ. IBS M ಅಂದರೆ ಒಂದು ಸತಿ ಕಾನ್ಸ್ಟಿಪೇಷನ್, ಒಂದು ಸತಿ ಡಯೇರಿಯಾ. ಸೊ ದೀಸ್ ಆರ್ ದಿ 3 ವೇರಿಯಂಟ್ಸ್ ಕೂಡ ಆಗ್ಬೋದು. ಸೊ ಇವಾಗ
ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಅಂತೇಳಿ ನಾವು ತೊಗೊಂಡು ಮುಂದೆ ಬರೋಣಂತೆ ಇದರಲ್ಲಿ ಕಾರಣಗಳು ಮುಂದೆ ತೊಗೊಂಡು ಬರೋಣಂತೆ. ಸೊ ಟು ಬ್ರಾಡ್ ಲೈನ್ಲಿ ಅಂಡರ್ಸ್ಟ್ಯಾಂಡ್ ಇಸ್ ದಟ್ ದೆರ್ ಇಸ್ ಸಮ್ ಅಂಡರ್ಲೈನಿಂಗ್ ಕಾಸ್ ವಿಚ್ ಇಸ್ ಇರಿಟೇಟಿಂಗ್ ಯುವರ್ ಕೊಲೋನ್. ಅಂದರೆ ನಿಮ್ಮ ಕೊಲೋನ್ ಅನ್ನೋದು ಲಾಸ್ಟ್ ಪಾರ್ಟ್ ಆಫ್ ಇಂಟೆಸ್ಟೈನ್ನ ಏನೋ ಒಂದು ಕಂಡೀಷನ್ ಕಾರಣ ಇರಿಟೇಟ್ ಮಾಡ್ತಾ ಇದೆ. ಅದರಿಂದ ಏನಾಗ್ತದೆ, ನಿಮಗೆ ಟಾಯ್ಲೆಟ್ ವಿಸಿಟ್ ಮಾಡೋ ಒಂದು ಅರ್ಜಿ ಬರ್ತಾ ಇದೆ. ಇದರಲ್ಲಿ ನಿಮಗೆ ಹಲವಾರು ಸಿಂಪ್ಟಮ್ಗಳನ್ನು ನೀವು ಗ್ಯಾದರ್ ಮಾಡ್ಕೊಂಡು ಎಕ್ಸ್ಪ್ರೆಸ್ ಮಾಡ್ತೀರಾ. ಸೊ ಈ ಕಂಡೀಷನ್ ನಾವು IBS ಅಂತ ಕರಿತೀವಿ. ಒಬ್ರು ಕಾಲರ್ ಇದ್ದಾರೆ, ಮಾತಾಡಿಸ್ಬಿಡೋಣ. ಹಲೋ ಎಸ್, ಕರೆ ಕಟ್ಟಾಗಿದೆ ಅನಿಸುತ್ತೆ. ಎಸ್ ಡಾಕ್ಟರ್, ನೀವು ಕಾರಣಗಳು ತಿಳಿಸೋಣ ಅಂತ ಹೇಳ್ತಾ ಇದ್ರಿ. ಸೊ ಈ ಪ್ರಾಬ್ಲಮ್ ಬರೋದಕ್ಕೆ ಮೇನ್ ರೀಸನ್ ಏನು, ಯಾಕೆ ಬರುತ್ತೆ ಅಂತ? ಇವಾಗ ಊಟ ತಿಂಡಿ ಎಲ್ಲ ಮಾಡ್ತಾನೆ ಇದ್ದೀರಾ ನೀವು, ಚಿಕ್ಕ ವಯಸ್ಸಿಂದ ಮಾಡ್ತಾನೆ ಇರ್ತೀರಾ ನೀವು. ಬಟ್ ಸಡನ್ನಾಗಿ ಯಾಕಿದು ನಿಮ್ಮ ಲೈಫಲ್ಲಿ ಡೆವಲಪ್ ಆಯಿತು, ಅದು ಯಾವ ಟೈಮಲ್ಲಿ ಡೆವಲಪ್ ಆದಾಗ ಸ್ವಲ್ಪ ಹಿಂದೆ ನೋಡಿದ್ರೆ ಐದರ್ ಇಟ್ ಇಸ್ ಯೋರ್ ಇರ್ರೆಗ್ಯುಲರ್ ಟೈಮ್ಲಿ ಇಂಪ್ರಾಪರ್ ಫುಡ್. ಸೊ ಇರ್ರೆಗ್ಯುಲರಿಟಿ ಅಂದರೆ ಟೈಮ್ ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ ಒಂದು, ಆ ಊಟ ತಿಂಡಿಯಲ್ಲಿ ಹೆಚ್ಚು ಕಡಿಮೆಗಳು. ಇನ್ನೊಂದು, ಪದಾರ್ಥಗಳು ಡಿಲೇ ಆದಾಗ ಫರ್ಮೆಂಟೇಷನ್ ಲೆವೆಲ್ಗೆ ಹೋಗಿರುವಂಥ ಪದಾರ್ಥಗಳನ್ನು ತಿನ್ನೋದ್ರಿಂದ. ಇವಾಗ ಫರ್ಮೆಂಟೇಷನ್ ಹೋಗಿರುವಂಥ ಪದಾರ್ಥ, ಇವಾಗ ಇಡ್ಲಿ ದೋಸೆ ಹಿಟ್ಟು ಫರ್ಮೆಂಟೆಡ್ಡೆ, ಬ್ರೆಡ್ಡು ಫರ್ಮೆಂಟೆಡ್ಡೆ, ಅದಲ್ಲ ಯಾವುದೋ ಒಂದು ಇವಾಗ ಪಲ್ಯ ಮಾಡಿರ್ತೀರ ಅಥವಾ ಏನೋ ಸಾಂಬಾರು ಮಾಡಿರ್ತೀರ, ಇದು ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದ್ರನ್ನ ನೀವು ಯುಟಿಲೈಸ್ ಮಾಡೋದು ತಪ್ಪಾಗುತ್ತೆ. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ಕೋಲ್ಡ್ ಫುಡ್ ತಿನ್ನೋದು, ಆಮೇಲಿಂದ ತಣ್ಣಗೆ ಅದನ್ನು ಮಾಡಿಕೊಂಡು ಅಥವಾ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನೋದು. ಐಸ್ ಕ್ರೀಮ್ ಇಸ್ ನಾಟ್ ಅ ಪಾರ್ಟ್ ಇದರಲ್ಲಿ. ಸೊ ನಿಮ್ಮ ತಿನಿಸುಗಳನ್ನು ಕೋಲ್ಡ್ ಮಾಡ್ಕೊಳೋವಂಥದ್ದು. ಸೊ ದೀಸ್ ಆರ್ ದಿ ಇನಿಷಿಯಲ್ ಕಾಸ್. ಆಮೇಲೆ ಏನಂತೆ ಇರಾಟಿಕ್ ಡಯಟ್, ನಿಮ್ಗೆ ಅದು ಸೂಟಬಲ್ಲ ನಾನ್ ಸೂಟಬಲ್ಲ ಗೊತ್ತಿಲ್ಲ, ಬಟ್ ನೀವೊಂದು ಹೊಸದಾಗಿ ಒಂದು ಡಯಟನ್ನು ಮಾಡ್ತೀರಾ. ಯಾರೋ ಹೇಳೋರು ಇಂಟರ್ಮಿಟೆಂಟ್ ಡಯಟ್ ಅಂತೆ, ಯಾರೋ ಹೇಳಿದ್ರು ಕೀಟೋ ಡಯಟ್ ಅಂತೆ, ಒಂದು ಗ್ರೀನ್ ಲೀಫ್ ಡಯಟ್ ಅಂತೆ, ಏನೇನೋ ಡಯಟ್ಗಳನ್ನು ವಿಧದ್ದು ಅದನ್ನು ಫ್ಯಾನ್ಸಿದ್ ಮಾಡೋಕ್ಕೋಗಿ ನಿಮ್ಮ ಬೌಲ್ನ ಸ್ಟ್ರಗಲ್ ಮಾಡುವಂಥದ್ದು. ಸರ್ಟನ್ ಮೆಡಿಕೇಷನ್ಸ್, ಇವಾಗ ಡಯಾಬಿಟಿಕ್ಕಲ್ಲಿ ಏನೋ ಒಂದು ಮೆಡಿಸಿನ್ಸ್ ಯೂಸ್ ಮಾಡ್ತಾ ಇದ್ದಾರೆ, ದೇ ಮೈಟ್ ಹ್ಯಾವ್ ದರ್ ಆರ್ ಸರ್ಟನ್ ಕಂಡೀಷನ್ಸ್, ಎಸ್. ಡಯಟು ಮತ್ತು ಡಯಾಬಿಟಿಕ್ ಮೆಡಿಸಿನ್ಸ್, ಎಸ್. ಅಥವಾ ಏನಾದರೂ ಬೇರೆ ಥರದ ಮೆಡಿಕೇಷನ್ಸ್ ಮೈಟ್ ಬಿ ಗಿವಿಂಗ್ ಯು ಅನ್ ಇರಿಟೇಷನ್ ಇನ್ ಯುವರ್ ಪಲ್ಸ್, ಎಸ್, ದಟ್ ಕ್ಯಾನ್ ಆಲ್ಸೋ ಬಿ ಅ ಕಾಸ್. ಸೆಕೆಂಡ್ ಥಿಂಗ್ ಅಂತ ಹೇಳಿದ್ರೆ ಈ ನಾನ್ ಫಾರ್ಮುಲೇಟೆಡ್ ವೆಯ್ಟ್ ರಿಡಕ್ಷನ್ ಪ್ರೋಗ್ರಾಮ್ಗಳನ್ನು ಮಾಡ್ಕೊಳೋದು. ಈಗ ಜಿಮ್ಮಲ್ಲಿ ಹೋಗ್ತಾರೆ ಅಥವಾ ಎಕ್ಸಸೈಸ್ ಹೇಳ್ತಾರೆ, ಯಾರೋ ಟ್ರೈನರ್ ಹೇಳ್ತಾರೆ, ಎಸ್, ಇಸ್ ಇಟ್ ರೈಟ್ ಫಾರ್ ಯು, ಅದನ್ನು ಸೂಟಬಲ್ಲ ನೀವು ಮಾಡಬೇಕಾ ಅನ್ನೋದನ್ನು ತಿಳ್ಕೊಂಡು ಮಾಡುವಂಥದ್ದು. ಸೊ ವೆಯ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ಗಳಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಸೆಕೆಂಡ್ ಥಿಂಗ್ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಯಾಕಂದರೆ ಹೆಣ್ಮಕ್ಳಲ್ಲಿ ಬಿಫೋರ್ ಸೈಕಲ್ಸ್ ಆರ್ ಡ್ಯೂರಿಂಗ್ ದ ಓವ್ಯುಲೇಷನ್ ಟೈಮ್ ಆರ್ ಆಫ್ಟರ್ ದ ಸೈಕಲ್ಸ್ ಸರ್ಟನ್ ಪೀರಿಯಡಲ್ಲಿ ಗ್ಯಾಸ್ಟ್ರಿಕ್ ಆಗುವಂಥದ್ದಿದೆ. ವರ್ಸ್ಟ್ ಆದಾಗ ಇಟ್ ಮೈಟ್ ಲೀಡ್ ಟು IBS ಕಂಡೀಷನ್ಸ್ ಆಲ್ಸೋ. ಸೊ ಹಾರ್ಮೋನಲ್ ಇದು ಬರುತ್ತೆ. ಕೊನೆಯದಾಗಿ ಮನಸ್ಸಿನಲ್ಲಿ ವ್ಯತ್ಯಾಸ, ಒಂದು ಆತಂಕ ಅಥವಾ ಆ್ಯಂಗ್ಸೈಟಿ, ಅಥವಾ ಯಾವುದೇ ಒಂದು ಭಯದ ಒಂದು ಸಿಚುವೇಷನಲ್ಲಿ ಹೋದಾಗ ಅಥವಾ ನಿಮ್ಮ ಆ್ಯಂಕ್ಷಿಯಸ್ ಲೆವೆಲ್ಸು ಮಲ್ಟಿಪ್ಲೈ ಆದಾಗ ಯು ವುಡ್ ಬಿ ಲ್ಯಾಂಡಿಂಗ್ ಅಪ್ ಇಂಟು ದಿಸ್ ಕಂಡೀಷನ್ ಆಫ್ IBS. ಸೊ ಕಾರಣ ಇಲ್ಲಿ ಎಕ್ಸಾಂಪಲ್ ಅಂತ ಹೇಳಿದ್ರೆ, ಎಕ್ಸಾಮ್ ಇದೆ ಮಕ್ಕಳಿಗೆ, ಸೊ ಸಡನ್ನಾಗಿ ಎಲ್ಲ ಆಗಿರುತ್ತೆ, ತಿಂಡಿ ತಿಂದೇನು ಹೊರಡಬೇಕು ಸ್ಕೂಲ್ಗೆ, ನಾನು ಟಾಯ್ಲೆಟ್ಗೆ ಹೋಗ್ತೀನಿ. ಸೊ ದಿಸ್ ಇಸ್ ಒನ್ ಆಫ್ ದಿ ಕಂಡೀಷನ್. ಸ್ಟ್ರೆಸ್ ಆಯಿತು, ಆ್ಯಂಗ್ಸೈಟಿ ಆಯಿತು, ಫಿಯರ್ ಆಯಿತು, ಎಲ್ಲ ಸೇರ್ಕೊಳುತ್ತೆ. ಸಮ್ವೇರ್ ಇಟ್ ಇಸ್ ಟ್ರಿಗರ್ಡ್, ಎಸ್. ಬಟ್ ಈ ನಡುವೆ ನಾವು ನೋಡ್ತಾ ಇದ್ದೀವಿ ಈ IBS ಅನ್ನೋದು ಮಕ್ಕಳಲ್ಲೇ ಹೆಚ್ಚಿಗೆ ಬರ್ತಾ ಇದೆ, ಬಿಕಾಸ್ ದಿ ಆರ್ ಸ್ಟ್ರಗಲ್ ಆ್ಯಂಡ್ ದಿ ಪ್ರೆಷರ್ ಇಸ್ ಮೌಂಟಿಂಗ್ ಅಪ್. ತುಂಬ ಎವರೆಸ್ಟ್ ಲೆವೆಲ್ವರೆಗೂ ಹೋಗ್ತಾ ಇದೆ ಅಂತ ಹೇಳೋದ್ರಲ್ಲಿ ಏನೂ ತಪ್ಪಿಲ್ಲ ಅದರಲ್ಲಿ. ಸೊ ಈ ಥರ ಕಂಡೀಷನ್ ಮಕ್ಕಳು ತುಂಬ ಸಫರ್ ಆಗ್ತಾಯಿದ್ದಾರೆ. ಸೆಕೆಂಡ್ ಥಿಂಗ್, ವಾಟರ್ ಇಂಟೇಕ್ ಕಡಿಮೆ ಆದಾಗ, ನಾರ್ಮಲ್ಲಾಗಿ 2 to 3 ಲೀಟರ್ಸ್ ಕುಡೀರಿ ಅಂತ ಹೇಳ್ತೀವಿ. ಸೊ ಅದನ್ನು ಫಾಲೋ ಮಾಡೋದಿಲ್ಲ. ದಸ್ ಆಲ್ಸೋ ಗಿವ್ಸ್ ಯು ಅ ಸರ್ಟನ್ ಪಾಯಿಂಟ್. ಆ್ಯಂಡ್ ಪ್ರಾಪರ್ ಕಂಪ್ಲೀಟ್ ಮೀಲ್ ಅನ್ನೋದನ್ನಾದರೂ ತೊಗೊಳ್ಳಿ, ದಿನಕ್ಕೆ ಒಂದು ಮೀಲ್ ಆದರೂ ಕಂಪ್ಲೀಟ್ ಮೀಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಸೊ ಎಲ್ಲಿ ನೀವು ಅದು ಕೈ ಬಿಡ್ತೀರಾ ಸಮಸ್ಯೆಗಳಲ್ಲಾಗುತ್ತೆ. ಇವನ್ ಹೈ ಫೈಬರ್ ಡಯಟಲ್ಲೂ ಕೂಡ ಸಮಸ್ಯೆ ಇದೆ, ಲೋ ಫೈಬರ್ ಡಯಟಲ್ಲೂ ಕೂಡ ಸಮಸ್ಯೆಗಳಿದೆ. ಸೊ ಇದು ಎಲ್ಲನೂ ಕಾರಣಗಳು ಇಲ್ಲಿಗೆ ಬೀಳುತ್ತೆ. ಆ್ಯಂಡ್ ಯುವರ್ ಸ್ಲೀಪ್ ಪ್ಯಾಟರ್ನ್ಸ್. ಸೊ ಬಯಾಲಜಿಕಲ್ ಕ್ಲಾಕ್ ಥರ ನಮ್ಮ ಬಾಡಿನೂ ಕೂಡ ಅದ್ರ ಪ್ರಕಾರ ಹೋಗುತ್ತೆ, ಅದಕ್ಕೆ ನಾವು ಬಯಾಲಜಿಕಲ್ ಕ್ಲಾಕ್ ಅಂತ ಹೇಳ್ತೀವಿ. ಸಡನ್ನಾಗಿ ನೈಟ್ ಶಿಫ್ಟ್ ಇದೆ, ಡೇ ಶಿಫ್ಟ್ ಇದೆ, ಆಫ್ಟರ್ನೂನ್ ಶಿಫ್ಟ್ ಇದೆ, ಈ ಥರ ಪ್ಯಾಟರ್ನಲ್ಲಿ ಇರಾಟಿಕ್ ಲೆವೆಲ್ ಆಫ್ ಸ್ಲೀಪ್ ಪ್ಯಾಟರ್ನ್ಸ್ ಆದಾಗ, ಅದರ ಪ್ರಕಾರ ನಿಮ್ಮ ಊಟ ತಿಂಡಿ ವ್ಯತ್ಯಾಸಗಳಾದಾಗ ನಿಮಗೆ IBS ಬರುವಂಥದ್ರಲ್ಲಿ ಏನೂ ಡೌಟ್ ಇಲ್ಲ ಇಲ್ಲಿ. ಓಕೆ ಡಾಕ್ಟರ್, ಹಾಗಿದ್ರೆ ಈ ಗ್ಯಾಸ್ಟ್ರಿಕ್ ಸಮಸ್ಯೆ ಯಾಕೆ ಬರುತ್ತೆ? ಅದಕ್ಕೂ IBS ಸೇಮ್, ಈಗ ನೀವು ಹೇಳ್ತಾ ಇರೋದು ನೋಡಿದ್ರೆ ಗ್ಯಾಸ್ಟ್ರಿಕ್ ಕೂಡ ಇದೇ ಕಾರಣಗಳಿಂದ ಬರುತ್ತೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅಂದರೆ ಯೂಶಲಿ ಗ್ಯಾಸ್ಟ್ರಿಕ್ ಅಂತ ಅಂದಿದ ತಕ್ಷಣ ಟೈಮ್ ಸರಿಯಾಗಿ ಊಟ ಮಾಡ್ತಾ ಇಲ್ಲ, ಅದಕ್ಕೆ ಇವ್ರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಿದೆ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದರೆ, ಎಸ್, ಇವಾಗ ಗ್ಯಾಸ್ಟ್ರಿಕ್ ಅಂದರೆ ಏನು, ಎಸಿಡಿಟಿ ಅಂದ್ರೇನು? ಎಷ್ಟೋ ಸತಿ ಏನಾಗುತ್ತೆ, ಎಸಿಡಿಟಿ ಇದ್ದರೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀರಾ, ಗ್ಯಾಸ್ಟ್ರಿಕ್ ಇದ್ದರೂ ಎಸಿಡಿಟಿ ಅಂತ ಹೇಳ್ತೀರಾ, ಅಥವಾ ಗ್ಯಾಸ್ಟ್ರಿಕ್ ಇದ್ದರೆ ಗ್ಯಾಸ್ಟ್ರಿಕ್ ಅಂತ ಹೇಳೋ ಬರ್ಬೋದು. ಫಸ್ಟ್ ವಾಟ್ ಇಸ್ ಗ್ಯಾಸ್ಟ್ರಿಕ್ ಆ್ಯಂಡ್ ವಾಟ್ ಇಸ್ ಎಸಿಡಿಟಿ ಅನ್ನೋದನ್ನು ತಿಳ್ಕೊಳ್ಳೋಣಂತೆ. ಇವಾಗ ನೀವು ನಾರ್ಮಲ್ಲಾಗಿ ತಿನಿಸನ್ನು ತಿಂದ ನಂತರ ನಿಮ್ಮ ಹೊಟ್ಟೆಯಲ್ಲಿ ಒಂದು ಗಡ್ಬಡಾಗುತ್ತೆ,
ಪ್ಲಸ್ ಹೊಟ್ಟೆ ಉಬ್ಬರ ಬರುತ್ತೆ, ಎದೆ ಭಾರ ಆಗುತ್ತೆ, ವಾಮಿಟ್ ಬರೋ ಥರ ಸಿಚುವೇಶನು ಅಥವಾ ವಾಮಿಟ್ ಕೂಡ ಆಗಬಹುದು. ಬಟ್ ಇದರ ಜೊತೆಲಿ ಹೊಡೆದಿರೋ ಥರ ಅಂತ ನೋವು, ಯಾರೋ ಚೆನ್ನಾಗಿ ಹಾಕೊಂಡು ಹೊಡೆದಿದ್ದಾರೆ ನಿಮ್ಮನ್ನು, ಆ ಥರ ನೋವನ್ನು ಅನುಭವಿಸಿದ್ರೆ ನಾವು ಇದನ್ನು ಗ್ಯಾಸ್ಟ್ರಿಕ್ ಅಂತ ಕರಿತೀವಿ. ಹೆಚ್ಚಾಗಿ ಬ್ಲಾಟೆಡ್ ಅಬ್ಡಮಿನ್, ಹೊಟ್ಟೆ ಟೈಟ್ ಆಗಿದೆ, ಲೂಸ್ ಮಾಡ್ಕೊಬೇಕು ಅನ್ನೋ ಸಿಚುವೇಶನ್ ಬಂದಾಗ ಇಟ್ ಇಸ್ ಗ್ಯಾಸ್ಟ್ರಿಕ್ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳಿ. ತಿಂದ ನಂತರ ಇಲ್ಲಿ ಎದೆ ಉರಿತಾ ಇದೆ, ಗಂಟ್ಲಲ್ಲಿ ಉರಿತಾ ಇದೆ, ಬಾಯಲ್ಲಿ ಒಂಥರ ಟೇಸ್ಟ್ ಹೋಗ್ತಾ ಇದೆ, ಏನೋ ನೀರು ಥರ ತುಂಬ್ಕೊಳ್ತಾ ಇದೆ, ಏನೋ ನನಗೊಂಥರ ಸಂಕಟ ಆಗ್ತಾ ಇದೆ, ಹೊಟ್ಟೆಯಲ್ಲಿ ಒಂಥರ ಉರಿ ಥರ ಫೀಲ್ ಆಗ್ತಾ ಇದೆ, ನಾನು ಊಟನೂ ಮಾಡಿಲ್ಲ, ಖಾರನೂ ತಿಂದಿಲ್ಲ, ನನ್ನ ಕೈಯಲ್ಲಿ ನೀರು ಕುಡಿದ್ರೆ ವಾಮಿಟ್ ಬರೋ ಥರ ಆಗ್ತಾ ಇದೆ, ಎತ್ತು ಹೊರಗಡೆಗೆ ಆಗ್ತಾ ಇದೆ ಅಂತ ನೀವೇನು ಸಿಮ್ಟಮ್ ಹೇಳ್ತೀರಾ, ದಿಸ್ ಇಸ್ ಆಲ್ ಎಸಿಡಿಟಿ. ಸೊ ಇದು ಏನಕ್ಕೆ ಆಗ್ತಾ ಇದೆ ನಿಮ್ಮಲ್ಲಿ ಅಂತ ಹೇಳಿದ್ರೆ, ಎಸಿಡಿಟಿ ಆಗೋದು ಎಕ್ಸಸ್ ಆಫ್ ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸ್ ನಿಮ್ಮ ಹೊಟ್ಟೆಯಲ್ಲಿ ತುಂಬಿ ಅದು ಮೇಲಕ್ಕೆ ಸ್ಪ್ಲಿಂಟರಿಂದ ಹೊರಡೆ ಮೇಲಕ್ಕೆ ಬರ್ತಾ ಇದ್ದಾಗ, ನಿಮ್ಮ ಈಸೋಫೆಗಸ್ ಅಥವಾ ಅನ್ನನಾಳದಲ್ಲಿ ಬಂದು ಬಾಯಿಗೆ ಬರ್ತಾ ಇದ್ದಾಗ ಅದು ಕೊಡುವಂಥ ಸಿಂಪ್ಟಮ್ಗಳಿದು. ಸೊ ಎಕ್ಸಸ್ ಆದಾಗ ಇದಕ್ಕೆ ಹಲವಾರು ಕಾರಣಗಳು. ಅದೇ ಥರ ಗ್ಯಾಸ್ಟ್ರಿಕ್ಕಲ್ಲಿ ಏನಾಗ್ತಾಯಿದೆ, ಇದು ಎಸಿಡಿಟಿ ಆಯಿತು. ಗ್ಯಾಸ್ಟ್ರಿಕ್ಕಲ್ಲಿ ಏನಾಗುತ್ತೆ ಅಂದರೆ ಆ ಒಂದು ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸ್ ಇದರ ಕಡಿಮೆ ಇದೆ, ಆರ್ ಇಟ್ ಈಸ್ ನಾಟ್ ಸಪೋರ್ಟಿಂಗ್ ಯುವರ್ ಫುಡ್ ಎಲಿಮೆಂಟ್ಸ್, ಆರ್ ದೇರ್ ಇಸ್ ಅ ಸ್ಪಾಯ್ಲ್ಡ್ ಫುಡ್ ಇರ್ಬೋದು. ಗ್ಯಾಸ್ಟ್ರಿಕ್ ಫ್ಲೂಯಿಡ್ಸು ಸರ್ಟನ್ ಕಂಡೀಷನ್ಸ್ಗೆ ಹೆಲ್ಪ್ ಆಗುತ್ತೆ. ಸಡನ್ನಾಗಿ ಹೊಸದೇನೋ ತಿಂದಿರ್ಬೋದು, ಅಥವಾ ನಿಮಗೆ ಸೂಟ್ ಆಗದೆ ಇರೋದಂಥದ್ದು ತಿಂದಿದ್ದಾಗ, ಎಡವಟ್ಟಾದಾಗ ನಾವು ಅದನ್ನು ಗ್ಯಾಸ್ಟ್ರಿಕ್ ಅಂತ ಕರಿತೀವಿ. ದಿಸ್ ಅಗೇನ್ ಕಾರಣಗಳು ಮನಸ್ಸು ಕೂಡ ಸೇರುತ್ತೆ, ನೀವು ಊಟ ತಿಂಡಿ ಕೂಡ ಸೇರುತ್ತೆ, ನೀರು ಕೂಡ ಕಮ್ಮಿ ಕುಡದಲ್ಲಿ ಸೇರುತ್ತೆ, ಪ್ಲಸ್ ಪಂಜೆನ್ಸಿ ಕೂಡ ಕಮ್ಮಿಯಲ್ಲಿ ಹೆಚ್ಚು ಕಡಿಮೆ ಆದಾಗಲೂ ಕೂಡ ಆಗುತ್ತೆ ಇವಾಗಲಿ. ಸೊ ಅದರಲ್ಲಿ ನಿಮ್ಮ ಪಿಕಲ್ಸ್ ಎಲ್ಲ ಸೇರ್ಕೊಳುತ್ತೆ. ಸೊ ಈ ಥರದನ್ನು ಆಮೇಲಿಂದ ಆಯಿಲ್ ಚೇಂಜ್ ಆದಾಗ, ಹೈ ರಿಚ್ ಫುಡ್ ಅಂತ ನೀವು ಆ ಥರದನ್ನು ಕ್ಯಾಲೋರಿ ಗೇನ್ ಫುಡ್ಗಳನ್ನು ಮಾಡ್ಕೊಳ್ತಾ ಇದ್ದಾಗ, ಫ್ಯಾಟಿ ಫುಡ್ಸ್ಗಳನ್ನು ತಿಂತಾ ಇದ್ದಾಗ ಸಮಸ್ಯೆಗಳು ನೀವು ನೋಡ್ತೀರಾ ಇಲ್ಲಿ. ಎಸ್, ಹಾಗಿದ್ರೆ ಈ ಸಮಸ್ಯೆಯಿಂದ ದೂರ ಇರೋದು ಹೇಗೆ ಡಾಕ್ಟರ್? IBS ಇರಬಹುದು, ಗ್ಯಾಸ್ಟ್ರಿಕ್ ಇರಬಹುದು. ಸೊ ಈ ಸಮಸ್ಯೆಯಿಂದ ದೂರ ಇರೋದು ಹೇಗೆ? ಹಾಗೆ ನಾವು ಸೇವಿಸುವಂತಹ ಆಹಾರ ಯಾವ ರೀತಿ ಇರಬೇಕು, ಆ್ಯಂಡ್ ಟೈಮಿಂಗ್ಸ್ ಹೇಳಿದ್ರೆ ಈ ಟೈಮ್ಗೆ ತಿಂಡಿ ತಿನ್ನಬೇಕು, ಊಟ ರಾತ್ರಿ ಊಟ ಇರಬಹುದು. ಸೊ ಈ ಪ್ಯಾಟರ್ನ್ ಟೈಮಿಂಗ್ಸ್ ತಿಳಿಸ್ಕೊಡೋದಾದರೆ. ಎಸ್, ಇವಾಗ ಇದನ್ನು ಹೇಗೆ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಇವಾಗ ಚಿಕ್ಕ ಮಗು ಇದ್ದಾಗ ಆ ಮಗುಗೆ ನಾವು ಏನು ಮಾಡ್ತೀವಿ ಅಂದರೆ ಫ್ರೀಕ್ವೆಂಟಾಗಿ ನಾವು ಅದಕ್ಕೆ ಹಾಲು ಕೊಡ್ತೀವಿ. ಎವ್ರಿ 2 ಅವರ್ಲಿ ಹಾಲು ಕೊಡಬೇಕು ಅಂತೇಳಿ ಲೆಕ್ಕಾಚಾರ ಇರುತ್ತೆ. ಯಾಕಂದರೆ ಚಿಕ್ಕದಿದೆ, ಅದರ ಕೆಪಾಸಿಟಿ ಆಫ್ ಫುಡ್ ಇಸ್ ಲೆಸ್, ಅದು ಇಂಟೇಕ್ ಲೆಸ್ ಆಗಿರುತ್ತೆ. ಸೊ ಅದಕ್ಕೆ ಹೊಟ್ಟೆ ಹಸುವಾಗುತ್ತೆ, ನಾವು 2 ಅವರ್ಗೆ ತಿನ್ನಿಸೋದನ್ನು ಸ್ಟಾರ್ಟ್ ಮಾಡ್ತೀವಿ. ಈಗ 1-2 ಸ್ಕೂಲ್ಗೆ ಹೋದ ತಕ್ಷಣ ಏನಾಗುತ್ತೆ, ಮಗು ಬೆಳೆದಿದೆ, ಡ್ಯೂರೇಷನ್ ಆಫ್ ಟೈಮು ಜಾಸ್ತಿ ಆಗುತ್ತೆ. ಇಟ್ ಬಿಕಮ್ಸ್ 4 ಅವರ್ಲಿ, 2 ಅವರ್ಲಿಂದ 4 ಅವರ್ಲಿಗೆ ಬೀಳುತ್ತೆ. ಸೊ ಸ್ಕೂಲ್ಗೆ ಫುಲ್ ಡೇ ಸ್ಕೂಲ್ಗೆ ಹೋಗ್ತಾ ಇದ್ದಲ್ಲಿ ಹಿಂಗೆ ಏನಾಗುತ್ತೆ, ಮನೇಲಿ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಅಲ್ಲಿ ಸ್ಕೂಲ್ಗೆ ಹೋದ ತಕ್ಷಣ ಮಧ್ಯಾಹ್ನ ಊಟ, ಸಾಯಂಕಾಲ ಮನೆಗೆ ಬಂದ ತಕ್ಷಣ ತಿಂಡಿ, ಪುನಃ ರಾತ್ರಿ ಊಟ. ಸೊ ಈ ಲೆಕ್ಕದಲ್ಲಿ ಅದನ್ನು ನಾವು ಡಿವೈಡ್ ಮಾಡ್ತಾ ಬರ್ತೀವಿ. ಇನ್ನು ಚೆನ್ನಾಗಿ ಬೆಳೀತು. ಒಂದು ಟೀನೇಜ್ ಲೆವೆಲಲ್ಲಿ ಏನಾಗುತ್ತೆ, ಪ್ರಾರಂಭ ಇಲ್ಲೇ ತಲೆನೋವು ಬರೋದು. ಸೊ ಟೀನೇಜ್ ಲೆವೆಲಲ್ಲಿ ಏನಾಗುತ್ತೆ, 6 ಅವರ್ಲಿ ಡಿವೈಡ್ ಆಗುತ್ತೆ. ಅದು ಹಂಗೆ ಕಂಟಿನ್ಯೂ ಆಗಬೇಕು. 6 ಅವರ್ಲಿನೇ ಫುಡ್ ಇಂಟೇಕಲ್ಲಿ ಕಂಟಿನ್ಯೂ ಆದರೆ ಸಮಸ್ಯೆ ಇರಲ್ಲ. ಟೀನೇಜಲ್ಲಿ ಏನಾಗುತ್ತೆ, ಚೂಸಿಂಗ್ ಸ್ಟಾರ್ಟ್ ಆಗುತ್ತೆ, ಡಿಲೇಯಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಯಾವಾಗ ಚೂಸಿಂಗ್ ಸ್ಟಾರ್ಟ್ ಮಾಡ್ತೀರಾ, ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗೇ ಆಗುತ್ತಲ್ಲಿ. ಫಾರ್ ಎಕ್ಸಾಂಪಲ್, ಸಡನ್ನಾಗಿ ಯಾವುದೋ ಒಂದು ಹೊಸ ಊಟನ ಎಲ್ಲೋ ಶೇರ್ ಆಗುತ್ತೆ, ಅದು ಇಷ್ಟ ಆಗುತ್ತೆ, ಮುಂದಕ್ಕೆ ಹೋಗೋಣ ಅದಕ್ಕೆ ಅಂತ ಹೇಳಿದ್ರೆ, ಇಸ್ ಇಟ್ ಸೂಟಿಂಗ್ ಆರ್ ನಾಟ್ ಗೊತ್ತಿಲ್ಲ, ಹೋಗ್ತೀರಾ, ಸಮಸ್ಯೆ ಬಂದಾಗ ದೆನ್ ಯು ಸ್ಟಾರ್ಟ್ ಬ್ಲೇಮಿಂಗ್. ಸೊ ಟ್ರೈ ಮಾಡ್ಬೇಕಾದ್ರೆ ಲಿಮಿಟೆಡ್ ಕ್ವಾಂಟಿಟಿಲಿ ಟ್ರೈ ಮಾಡಿ. ವೆದರ್ ಇಟ್ ಇಸ್ ಸೂಟಿಂಗ್ ಯು, ಕಂಟಿನ್ಯೂ ಇಟ್. ಇಫ್ ಇಟ್ ಇಸ್ ನಾಟ್ ಶೂಟಿಂಗ್ ಯು, ಡೋಂಟ್ ಓವರ್ ಈಟ್ ಆನ್ ಪ್ರೆಷರ್. ದಿಸ್ ಇಸ್ ಒನ್ ಥಿಂಗ್. ಸೊ ಟೀನೇಜಲ್ಲಿ ಸೆಲೆಕ್ಟಿವ್ ಈಟಿಂಗ್ ಸ್ಟಾರ್ಟ್ ಆಗಿಬಿಡುತ್ತೆ, ಅಲ್ಲಿ ಚೂಸಿಂಗ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ. ಸೊ ಅಡಲ್ಟ್ಹುಡ್ ಆ್ಯಂಡ್ ಅಡಲ್ಸೆಂಟ್ ಆ್ಯಂಡ್ ಅಡಲ್ಟ್ಹುಡ್ ಕೆಲಸಕ್ಕೆ ಸೇರ್ಕೊಳ್ತೀರಾ. ನಿಮ್ಮ ಕೆಲಸ ಮುಗಿದ್ಮೇಲೆ ಊಟ ಮಾಡೋಣ, ರಿಲ್ಯಾಕ್ಸ್ ಆಗೋಣ ಅಂತ ಎಳೆದು ಸ್ಟ್ರೆಚ್ ಮಾಡ್ತೀರಾ. 8 ಅವರಿಂದ 10 ಅವರ್ 12 ಅವರ್ವರೆಗೂ ಸ್ಟ್ರೆಚ್ ಮಾಡ್ತೀರಾ. ದಿಸ್ ಇಸ್ ವೇರ್ ದ ಡ್ಯಾಮೇಜ್ ಕಮ್ಸ್, ಆ್ಯಂಡ್ ದಟ್ ವಿಲ್ ಲೀಡ್ ಟು ಲಾಟ್ ಆಫ್ ಅದರ್ ಕಂಡೀಷನ್ಸ್, ಡಯಾಬಿಟಿಸ್, ಹೈಪರ್ ಟೆನ್ಷನ್, ಲಿವರ್ ಪ್ರಾಬ್ಲಮ್, ಕಿಡ್ನಿ ಪ್ರಾಬ್ಲಮ್, ಎಲ್ಲದಕ್ಕೂ ಅದು ಎಳ್ಕೊಂಡು ಹೋಗ್ಬಿಡುತ್ತೆ ಅಲ್ಲಿ. ಸೊ ದಿಸ್ ಇಸ್ ವೇರ್ ಯು ಡಿಲೇ. ಸೊ ಫ್ರೀಕ್ವೆಂಟ್ ಈಟಿಂಗನ್ನು ಬ್ಯಾಲೆನ್ಸ್ಡ್ ಆಗಿ ಎವ್ರಿ 4 ಅವರ್ಲಿ 6 ಅವರ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋದರೆ ಸಾಕು. ನಾವು ಇವಾಗ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಹೇಗೆ ನಾವು ಟೈಮಿಂಗ್ನ ಪ್ಲ್ಯಾನ್ ಮಾಡಬೇಕು? ಇಟ್ಸ್ ಆಲ್ ಅಕಾರ್ಡಿಂಗ್ ಟು ಯುವರ್ ಬಯಾಲಜಿಕಲ್ ಸೈಕಲ್. ನೀವು ನಿದ್ದೆ ಮಾಡಿ, ಇವಾಗ ನೈಟಲ್ಲಿ ನೀವು ರೆಗ್ಯುಲರಾಗಿ ಒಂದು ಶಿಫ್ಟಲ್ಲಿ ಇರ್ಬೋದು, ನೈಟ್ ಶಿಫ್ಟ್ ಇರ್ಬೋದು, ಡೇ ಟೈಮ್ ಶಿಫ್ಟ್ ಇರ್ಬೋದು, ಯಾವುದೇ ಶಿಫ್ಟಲ್ಲಿ ನೀವು ಮಲ್ಕೊಂಡು 6 ಅವರ್ 7 ಅವರ್ ಅಥವಾ 8 ಅವರ್ ನೀವು ನಿದ್ದೆ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಅದಾಗಿ ವಿತಿನ್ 2.5 ಅವರ್ಸ್ ನೀವು ಬ್ರೇಕ್ಫಾಸ್ಟ್ನ ಮಾಡಬೇಕು. ಅದಾಗಿ ಅಲ್ಲಿಂದ 4 to 6 ಅವರ್ಸಲ್ಲಿ ನಿಮ್ಮ ಲಂಚನ್ನು ತೊಗೊಳ್ಬೇಕು. ಅದು ಆಗಿ ಪುನಃ 4 to 6 ಅವರ್ಸಲ್ಲಿ ನಿಮ್ಮ ಡಿನ್ನರ್ಗೆ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಥಿಂಗ್, ದ ಓಲ್ಡ್ ಆ್ಯಂಡ್ ಗೋಲ್ಡನ್ ರೂಲ್ ಅಂತೇಳಿ, ಮಾರ್ನಿಂಗ್ ಬಿ ಅ ಕಿಂಗ್ ಅಂತೇಳಿದ್ರೆ ಕರೆಕ್ಟಾಗಿ ರಿಚ್ ಆ್ಯಂಡ್ ಸೆಲೆಕ್ಟಿವ್ ಫುಡ್ಡನ್ನು ಚೆನ್ನಾಗಿ ತೊಗೊಳ್ಳಿ. ಮಧ್ಯಾಹ್ನ ಮಿನಿಸ್ಟ್ರ್ ಥರ ಒಳ್ಳೆ ಕ್ವಾಂಟಿಟಿ, ಒಳ್ಳೆ ಫುಡ್ಡನ್ನು ತೊಗೊಳ್ತಾ ಹೋಗಿ. ಸಾಯಂಕಾಲಕ್ಕೆ ಒಬ್ಬ ಸೈನಿಕನ ಥರ ಕಡಿಮೆ ಊಟ ಮಾಡಿ,
ಅಂತ ಹೇಳಿದ್ರೆ ಆ್ಯಸ್ ದಿ ಆರ್ಡರ್ ಪ್ರಕಾರ ಹೇಳಿದ್ದಾರೆ ಅಲ್ಲಿ. ಸೊ ಇವಾಗ ಅದನ್ನು ಸ್ವಲ್ಪ ಸೈಂಟಿಫಿಕ್ಲಿ ಹೇಳೋಕ್ಕೆ ಹೋದರೆ ಬೆಳಗ್ಗೆ 100 ರೂಪಾಯಿಗೆ ತಿಂಡಿ ತಿನ್ನಿ, 200 ರೂಪಾಯಿಗೆ ಊಟ ಮಾಡಿ, 50 ರೂಪಾಯಿಗೆ ರಾತ್ರಿ ಊಟ ಮಾಡಿ ಅಂತ ಹೇಳ್ಬೋದು. ಅಂದರೆ ಮಧ್ಯಾಹ್ನ ಜಾಸ್ತಿ ತೊಗೊಳ್ಳಿ ಊಟನ, ಯಾಕಂತೇಳಿದ್ರೆ ನಿಮ್ಮ ಇನ್ಸುಲಿನ್ ಜಾಸ್ತಿ ಇರುತ್ತೆ. ಸೊ ಅದೇನೆಂದರೆ ಸನ್ಲೈಟ್ ಥರನೇ ಅದೂ ರನ್ ಆಗುತ್ತೆ. ಮಧ್ಯಾಹ್ನ ಸನ್ಲೈಟ್ ಮೇಲಿದ್ದಾಗ ಇನ್ಸುಲಿನ್ ಸೆಕ್ರಿಷನ್ ಜಾಸ್ತಿ ಇರೋದನ್ನ ಸ್ವಲ್ಪ ಜಾಸ್ತಿ ಊಟ ಮಾಡಿ, ಯು ವಿಲ್ ಗೆಟ್ ದ ಮೋಸ್ಟ್ ಆಫ್ ದಿ ನ್ಯೂಟ್ರಿಯೆಂಟ್ಸ್ ಟು ಯುವರ್ ಬಾಡಿ. ಸೊ ಅದರಿಂದ ಆದಷ್ಟು ಪಾರ್ಟಿಗಳನ್ನೆಲ್ಲ ಲಂಚಿಗೆ ಶಿಫ್ಟ್ ಮಾಡ್ಕೊಂಡು ಇಸ್ ಅ ಬೆಟರ್ ಐಡಿಯಾ. ದಿಸ್ ಇಸ್ ದ ವೇ ಆ್ಯಂಡ್ ದ ಲೇಟೆಸ್ಟ್ ಆರ್ ದಿ ಸೈಂಟಿಫಿಕ್ಲಿ ಅಂಡರ್ಸ್ಟುಡ್ ಡಯಟ್ ಅಡ್ವೈಸ್ ಆಫ್ ಟೈಮಿಂಗ್. ನೈಸ್ ಡಾಕ್ಟರ್. ಇನ್ನು ಗ್ಯಾಸ್ಟ್ರಿಕ್ ಇರಬಹುದು, ಹಾಗೆ IBS ಇರಬಹುದು, ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿ ಸಿಗುತ್ತೆ ಹೋಮಿಯೋ ಕೇರ್ನಲ್ಲಿ? ಈಗ ನಾವು ನೋಡ್ತಾನೆ ಇರ್ತೀವಿ ನಮ್ಮ ಸುತ್ತಮುತ್ತ ಗ್ಯಾಸ್ಟ್ರಿಕ್ ಇದ್ದವರೆಲ್ಲ ಆಗಾಗ ಒಂದೊಂದು ಟ್ಯಾಬ್ಲೆಟ್ ತಗೋತಾನೆ ಇರ್ತಾರೆ. ಸೊ ಇದು ಅವ್ರ ಲೈಫ್ ಲಾಂಗ್ ತಗೊಳ್ಳೇಬೇಕಾಗಿರುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿಬಿಡುತ್ತಾ, ಅಥವಾ ಒಂದ್ಸಲ ಟ್ರೀಟ್ಮೆಂಟ್ ತಗೊಂಡ್ರೆ ಕ್ಯೂರ್ ಆಗುತ್ತಾ ಈ ಸಮಸ್ಯೆ ಅಂತ? ಎಸ್, ಇವಾಗ ನೀವು ಹೇಳಿರೋದ್ರಲ್ಲಿ 100ಕ್ಕೆ 100 ಸತ್ಯ. ನೀವು ಹಿಂಗಾಗಿ ಅಂದರೆ ಬೆಳಗ್ಗೆ ಒಂದು ಡಸ್ಟ್ಬಿನ್ ಬ್ಯಾಗನ್ನು ನುಂಗ್ಕೊಂಬಿಡೋದು, ದಿನವೆಲ್ಲ ಅದಕ್ಕೆ ತುಂಬಿಸೋದು, ಹಿಂಡ್ಕೊಳೋದು, ರಸ ಕುಟ್ಕೊಳ್ಳೋದು, ತೆಗೆದು ಡಸ್ಟ್ಬಿನ್ ಬ್ಯಾಗನ್ನು ಬಿಸಾಕೋದು. ದಿಸ್ ಇಸ್ ಹೌ ದಿ ಮೆಡಿಕೇಷನ್ ಇಸ್ ವರ್ಕಿಂಗ್ ಆರ್ ಪೀಪಲ್ ಆರ್ ಅಡಿಕ್ಟೆಡ್ ಟು ದಿಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಹೋಮಿಯೋ ಕೇರಲ್ಲಿ ಏನಿದೆ, ಪ್ಲ್ಯಾನ್ ಆಫ್ ಟ್ರೀಟ್ಮೆಂಟ್ ಏನಿದೆ? ಸೊ ಲೆಟ್ ಇಟ್ ಮೇಕ್ ಇಟ್ ಕ್ಲಿಯರ್ ಆ್ಯಂಡ್ ಸಿಂಪಲ್. ಪೇಷಂಟ್ ವಿಸಿಟ್ ಮಾಡ್ತಾರೆ, ಮೈಟ್ ಬಿ ಗ್ಯಾಸ್ಟ್ರಿಕ್ ಇರ್ಬೋದು, ಎಸಿಡಿಟಿ ಇರ್ಬೋದು, IBS ಇರ್ಬೋದು. ಅವರ ಕಂಪ್ಲೀಟ್ ಸಿಮ್ಟಮ್ನ ಗ್ಯಾದರ್ ಮಾಡ್ಕೊತೀವಿ. ಹೇಗಾಗುತ್ತೆ, ಹೇಗೆ ಪ್ರಾರಂಭ ಆಯಿತು, ಯಾವತ್ತಿಂದ ಪ್ರಾರಂಭ ಆಯಿತು, ಇವತ್ತು ಯಾವ ಲೆವೆಲಲ್ಲಿ ಇದ್ದೀರಾ, ಹೇಗಾಯಿತು, ಏನು ಮಾಡಿದ್ರೆ ಜಾಸ್ತಿ ಆಯಿತು, ಏನು ಮಾಡಿದ್ರೆ ಕಮ್ಮಿ ಆಗುತ್ತೆ, ದಿಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್. ವಿ ಗ್ಯಾದರ್ ದ್ಯಾಟ್. ಅದಾದ ನಂತರ ಅವರ ಮೆಡಿಕಲ್ ಹಿಸ್ಟ್ರಿ ತೊಗೊಳ್ತೀವಿ. ಡಯಾಬಿಟಿಸ್ ಇದೆಯಾ, ಥೈರಾಯ್ಡ್ ಇದೆಯಾ, ಅದ್ರದ್ದು ಅಸೋಸಿಯೇಟಿವ್ ಏನಾದರೂ ಇದೆಯಾ ಅಂತ ಅದರ ಲೆಕ್ಕಾಚಾರನೇ ಹಾಕ್ಕೊಡ್ತೀವಿ. ತಂದೆ ತಾಯಿನ ಬಿಡಲ್ಲ, ಫ್ಯಾಮಿಲಿ ಹಿಸ್ಟ್ರಿ ಬೇಕು, ಜೆನೆಟಿಕಲ್ ಹಿಸ್ಟ್ರಿ ಬೇಕು. ಅದರಿಂದ ಲ್ಯಾಬ್ ಟೆಸ್ಟು, ಜೆನೆಟಿಕಲ್ ಕ್ರೋಮೋಸೋಮಲ್ಗೆ ಹೋಗಲ್ಲ. ತಂದೆ ತಾಯಿ ಹೇಗಿದ್ದಾರೆ, ಅಣ್ಣ ತಮ್ಮಂದಿರು ಹೇಗಿದ್ದಾರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಹೇಗಿದೆ ಅಂತ ತಿಳ್ಕೊಂಡ್ರೆ ಜೆನೆಟಿಕಲ್ ಹಿಸ್ಟ್ರಿ ಸಿಕ್ಬಿಡುತ್ತೆ ಅಲ್ಲಿ. ಸೊ ಟು ಸಮ್ ಎಕ್ಸ್ಟೆಂಟ್ ಇಟ್ ಇಸ್ ವೆರಿ ಟ್ರೂ. ಸೊ ಜೆನೆಟಿಕಲ್ ಹಿಸ್ಟ್ರಿ ಸಿಕ್ತು, ಪಾಸ್ಟ್ ಹಿಸ್ಟ್ರಿ ಆಯಿತು, ಪೇರೆಂಟ್ ಹಿಸ್ಟ್ರಿ ಆಯಿತು. ನಿಮ್ಮ ಒಂದು ದಿನಚರಿ ಕೇಳ್ತೀವಿ. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ನಿಮ್ಮ ಊಟ ತಿಂಡಿ ಹೇಗಿದೆ, ನಿಮ್ಮ ಕೆಲಸ ಕಾರ್ಯಗಳು ಹೇಗಿದೆ, ಲೈಫ್ ಸ್ಟೈಲ್ ಅರ್ಥ ಆಯಿತು. ಅದ್ರ ಜೊತೆಲಿ ನಿಮ್ಮ ಡಯಟ್ ಸಿಕ್ತು, ನೀವು ಹೇಗೆ ಡಿವೈಡ್ ಮಾಡ್ಕೊಂಡ್ರೆ ಅನ್ನೋ ಅರ್ಥ ಆಯಿತು. ಸೊ ವಾಟ್ ಈಸ್ ದಿ ಪ್ಲ್ಯಾನ್ ಆಫ್ ಅಡ್ವೈಸ್ ವಿಲ್ ಕಮ್ ದೇರ್ ಫಾರ್ ದಿ ಚೇಂಜ್ ಆಫ್ ಲೈಫ್ ಸ್ಟೈಲ್ ಅವರ ಈಟಿಂಗ್ ಪ್ಯಾಟರ್ನ್. ಓಕೆ, ಅಲ್ಲಿಂದ ಹೆಣ್ಣುಮಕ್ಕಳಲ್ಲಿ ಅವರ ಒಂದು ಮೆನ್ಸ್ಟ್ರಲ್ ಆರ್ಡ್ರನ್ನ ಕೇಳ್ಕೊಳ್ತೀವಿ, ಮೆನಾರ್ಕಿಯಿಂದ ಕೇಳ್ತಾ ಬರ್ತೀವಿ. ಸೆಕ್ಷುವಲ್ ಆಟ್ರಿಬ್ಯೂಟ್ಸ್ನ ತೊಗೊಳ್ತಾ ಹೋಗ್ತೀವಿ. ಮೇಲ್ ಆ್ಯಂಡ್ ಫೀಮೇಲಲ್ಲಿ ಸೆಕ್ಷುವಲ್ ಆಟ್ರಿಬ್ಯೂಟ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕೊನೆಗೆ ಮನಸ್ಸಿಗಿಳಿತೀವಿ. ಮನಸ್ಸಲ್ಲಿ ದುಃಖ ಇದ್ದ ಊಟ ಬಿಡ್ತೀರಾ, ಇಲ್ಲ ದುಃಖ ಇದ್ದ ಊಟ ಜಾಸ್ತಿ ಮಾಡ್ತೀರಾ. ದೇರ್ ಆರ್ 2 ಥಿಂಗ್ಸ್. ವೆನ್ ಯು ಗೋ ಫಾರ್ ಡಿಪ್ರೆಷನ್ ನೀವು ನೋಡಿರ್ಬೋದು. ಸೊ ದಿಸ್ ವಾಟ್ ಹ್ಯಾಪನ್ಸ್, ಯಾಕಂದರೆ ಅದನ್ನು ತೊಗೊಳ್ತೀವಿ. ಆ್ಯಂಗ್ಸೈಟಿ ಇದ್ದಾಗ ಯು ಅವಾಯ್ಡ್ ಫುಡ್ ಆರ್ ಯು ಟೇಕ್ ಎರಾಟಿಕ್ ಫುಡ್ಸ್. ಆ್ಯಂಡ್ ಸ್ಟ್ರೆಸ್ಸು ಟೆನ್ಷನ್ ಇದ್ದಾಗ ಬೇರೆ ಅಡಿಕ್ಷನ್ಸ್ಗೆ ಹೋಗ್ತೀರಾ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಗೆಟ್ ಟು ನೋ ವೆನ್ ವಿ ಟಾಕ್ ಅಬೌಟ್ ಮೈಂಡ್. ಇದಾದ ನಂತರ ನಿಮ್ಮ ವೆಯ್ಟು, ನೀವು ಹೇಗಿದ್ದೀರಾ ಅನ್ನೋದು ಫಿಸಿಕಲ್ ಮೇಕಪ್ ತಗೊಂಡು ನಿಮಗೆ ಒಂದು ಮೆಡಿಸನ್ನ ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಸೊ ವಾಟ್ ಈಸ್ ದಿಸ್ ಗೋಯಿಂಗ್ ಟು ಡೂ? So certain advisors will prevent you from further damage. Medication will start gradually healing you. ತಗೊಂಡ ತಕ್ಷಣ ನಾಳೆ ಬೆಳಗ್ಗೆ ರೆಡಿ ಆಗೋದು ಅಂತ ಹೇಳಲ್ಲ. It will start gradually creating an atmosphere for your body to understand and heal you back to the normalcy. This is what happens. And ನಿಮ್ಮ allied ಅಡಿಕ್ಷನ್ಸ್ ಅಂದರೆ ಮೆಡಿಕೇಷನ್ ಡಿಪೆಂಡೆನ್ಸೀಸ್ ಏನಿತ್ತು, ಈ ಡಸ್ಟ್ಬಿನ್ ಕವರ್ ಡಿಪೆಂಡೆನ್ಸೀಸ್ ಗ್ರ್ಯಾಜುವಲ್ ಆಗಿ ಕಡಿಮೆ ಆಗಿ ಅದು ಎಲಿಮಿನೇಟ್ ಆಗುತ್ತೆ. ಆ್ಯಂಡ್ ಯು ವಿಲ್ ಹ್ಯಾವ್ ಅ ಕಂಡೀಷನ್ ವೇರ್ ಯು ಕ್ಯಾನ್ ಈಟ್ ವೆಲ್, ಡೈಜೆಸ್ಟ್ ವೆಲ್ ಆ್ಯಂಡ್ ಪರ್ಫಾರ್ಮ್ ವೆಲ್ ಅಂತ ಹೇಳ್ಬೋದು. ಓಕೆ ಡಾಕ್ಟರ್, ಸಪೋಸ್ ಏನಾದರೂ ಟ್ರೀಟ್ಮೆಂಟ್ ತೆಗೆದುಕೊಂಡೇ ಇದ್ದರೆ, ಸೊ ಈ ಗ್ಯಾಸ್ಟ್ರಿಕ್ ತಾನೇ ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಸರಿ ಹೋಗುತ್ತೆ ಬಿಡು, ಎದೆ ಉರಿತಾ ಇರುತ್ತೆ, ಏನೋ ಒಂದು ಅವರೇ ಟ್ರೀಟ್ಮೆಂಟ್, ಸೆಲ್ಫ್ ಟ್ರೀಟ್ಮೆಂಟ್ ಅಂತಾರಲ್ವ, ಸೊ ಅದನ್ನು ಪಡೆದುಕೊಂಡು ಸುಮ್ಮನೆ ಆಗಿಬಿಡ್ತಾರೆ. ಸೊ ನೆಗ್ಲೆಕ್ಟ್ ಮಾಡ್ತಾ ಬಂದರೆ ಈ IBS ಮತ್ತು ಗ್ಯಾಸ್ಟ್ರಿಕ್ಕಿಂದ ಬೇರೆ ಏನಾದರೂ ಆರೋಗ್ಯ ಸಮಸ್ಯೆಗೆ ಕಾರಣ ಆಗುವ ಚಾನ್ಸಸ್ ಇದೆಯಾ ಅಂತ? ಸಿ ವಾಟ್ ನಾರ್ಮಲಿ ವಿ ಫಿಯರ್, ಒಂದು ಭಯ ಅನ್ನೋದು ಮನುಷ್ಯನಲ್ಲಿ ಇದ್ದೇ ಇರುತ್ತೆ. ಇವಾಗ ನಿಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಸೊ ಅದರ ಡ್ಯಾಮೇಜಸ್ಸಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೋಗುತ್ತೆ. ಸೊ ಪರ್ಫಾರ್ಮೆನ್ಸ್ ಇಸ್ ದ ಮೇನ್ ಫಿಯರ್. ನಿಮ್ಮ ಪರ್ಫಾರ್ಮೆನ್ಸ್ ಡ್ಯಾಮೇಜ್ ಆಗುತ್ತೆ. ದಟ್ ಇಸ್ ವಾಟ್ ಇಸ್ ಇಟ್. ಯಾಕೆ ಇದನ್ನು ಹೇಳ್ತೀನಿ ನಾನು ಅಂತ ಹೇಳಿದ್ರೆ, ಊಟ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನಿಮ್ಮ ಮೆದುಳಿಗೆ ಏನಿದೆ ಅಂದರೆ, ಬ್ರೈನಿಗೆ ಏನು ಬೇಕು ಅದು ಸಿಗೋದಿಲ್ಲ. ಅದಕ್ಕೆ ಸಿಗಲಿಲ್ಲ ಅಂದರೆ, ಅದು ಕೆಲಸ ಮಾಡಲ್ಲ ಅಂದರೆ ಇಡೀ ದೇಹ ಕೆಲಸ ಮಾಡಲ್ಲ. ದಟ್ ಈಸ್ ವೇರ್ ಯು ಲೂಸ್ ಎವ್ರಿಥಿಂಗ್. ಫಸ್ಟ್ ಥಿಂಗ್, ಅದನ್ನು ಯಾರೂ ನೆನ್ಪು ಮಾಡ್ಕೊಳಲ್ಲ, ಅರ್ಥನೂ ಮಾಡ್ಕೊಳಲ್ಲ. ಅದಕ್ಕೆ ತಿಳ್ಕೊಳ್ಳಿ, ಯುವರ್ ಪರ್ಫಾರ್ಮೆನ್ಸ್ ವಿಲ್ ಬಿ ಡ್ಯಾಮೇಜ್ಡ್. ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು, ಎಸಿಡಿಟಿ ಜಾಸ್ತಿ ಆಯಿತು, ಗರ್ಡ್ ಅನ್ನೋದು ಸ್ಟಾರ್ಟ್ ಆಯಿತು. ಅಂದರೆ ಗ್ಯಾಸ್ಟ್ರೋ ಈಸೋಫೆಗಲ್ ರಿಫ್ಲೆಕ್ಸ್ ಡಿಸಾರ್ಡರ್. ಅಂದರೆ ಅಲ್ಲೊಂದು ಸ್ಪ್ಲಿಂಟ್ರ್ ಇತ್ತು, ಅದು ಕೆಡ್ತು, ಅದರಿಂದ ಆ್ಯಸಿಡ್ ಎಲ್ಲ ಮೇಲಕ್ಕೆ ಬಂತು, ಸಮಸ್ಯೆಗಳು ಜಾಸ್ತಿ ಮಾಡ್ತು, ಬರ್ನ್ಗಳಾಯಿತು. ಫೈನ್. ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಯಿತು, ಹುಣ್ಣಾಯಿತು. ಇನ್ನೂ ವರ್ಸ್ ಕಂಡೀಷನ್ಸ್, ಗ್ಯಾಸ್ಟ್ರಿಕ್ ಜಾಸ್ತಿ ಆಯಿತು, ಡಿಯೋಡಿನಲ್ ಅಲ್ಸರ್ ಆಯಿತು. ಫೈನ್. ಸ್ಮಾಲ್ ಇಂಟೆಸ್ಟೈನ್ ಡ್ಯಾಮೇಜಸ್ ಆಯಿತು, ಪರ್ಫೊರೇಷನ್ ಜಾಸ್ತಿ ಆಯಿತು.
ಸಮಸ್ಯೆಗಳು ವಿಲ್ ಲೀಡ್ ಇನ್ ಟು ಕಾಂಪ್ಲಿಕೇಶನ್ ದೆ. ಆ್ಯಂಡ್ ಕೊಲೋನ್ವರೆಗೂ ಹೋಯ್ತು, ಎರೋಷನ್ಸ್ ಆಯಿತು, ಅಲ್ಲಿ ಅಲ್ಸರ್ಸ್ ಆಯಿತು, ಅಲ್ಲಿ ಡ್ಯಾಮೇಜಸ್ ಆಯಿತು. ಎಸ್, ಯು ಸ್ಟ್ರೈನ್ ಫಾರ್ ಯುವರ್ ಬವಲ್ಸ್, ಅಲ್ಲಿ ಪೈಲ್ಸ್ ಆಯಿತು, ಫಿಶರ್ಸ್ ಆಯಿತು, ಅಲ್ಲಿ ಸಣ್ಣ ಸಣ್ಣ ಹುಣ್ಣುಗಳಾಯಿತು ಅಂದರೆ ಫಿಸ್ಟುಲಾ ಆಯಿತು. ಸೊ ಇದೆಲ್ಲ ಕಂಟಿನ್ಯೂಸ್ ಆಗಿ ಸೈಕಲ್ ಥರ ಓಡ್ತಾ ಇದೆ ಅಲ್ಲಿ. ಸೊ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದರೆ, ಟೆಂಪ್ರವರಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ರಿ ಅಂದರೆ ರೆಕ್ಟಲ್ ಕ್ಯಾನ್ಸರ್, ದಟ್ಸ್ ದ ಡೇಂಜರಸ್ ಥಿಂಗ್. ಆ್ಯಂಡ್ ಕೊಲೋನಲ್ ಕ್ಯಾನ್ಸರ್, ದಟ್ ಇಸ್ ಅಗೇನ್ ಬ್ಯಾಡ್. ಸೊ ಈ ಥರ ಕ್ಯಾನ್ಸರ್ವರೆಗೂ ನಿಮ್ಮ ಕಾಂಪ್ಲೆಕ್ಸಿಟೀಸ್ ಬೆಳೀತಾ ಬರುತ್ತೆ. ನಾಟ್ ಓನ್ಲಿ ವಿತ್ ಗ್ಯಾಸ್ಟ್ರಿಕ್, ಎಸಿಡಿಟಿಯಲ್ಲೂ ಕೂಡ ಇದೇ ಸೈಕಲು ಹೈಪರ್ ಎಸಿಡಿಟಿ ಆಗಿ ಈ ಸೈಕಲ್ ಮುಂದಕ್ಕಾಗತ್ತೆ. IBS ಆಗಿ ಕೊಲೋನ್ ಡ್ಯಾಮೇಜ್ ಆಗಿದೆ, ಇಟ್ ಎಕ್ಸ್ಟೆಂಡ್ಸ್ ಮೋರ್, ಇರೋಷನ್ಸ್ ಆಗಿ, ಅಲ್ಸರ್ಸ್ ಆಗಿ ಸಮಸ್ಯೆಗಳಾಗುತ್ತೆ. ವೆನ್ ದೆರ್ ಇಸ್ ಅನ್ ಇಂಪ್ರಾಪರ್ ಲೈನ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಟ್ರೀಟ್ಮೆಂಟ್ ಆದಾಗ ನಿಮ್ಮ ಬಾಡಿ ವರ್ಸ್ಟ್ ಆಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಬರುತ್ತೆ. ಸೊ ದಿಸ್ ಇಸ್ ಹೌ ದ ಕಾಂಪ್ಲಿಕೇಶನ್ ಗೋಸ್ ಆನ್ ಹಿಯರ್. ಆ್ಯಂಡ್ ಈ ಒಂದು ಸಮಸ್ಯೆ ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ಡಾಕ್ಟರ್? ಯೂಶಲಿ ನೀವು ಆಗಲೇ ಹೇಳ್ತಾ ಇದ್ರಿ, ಈಗ ಚಿಕ್ಕ ಮಕ್ಕಳಲ್ಲೂ ಕೂಡ ಕಾಣಿಸ್ಕೊಳ್ತಾ ಇದೆ ಅಂತ. ಯೂಶಲಿ ಮಕ್ಕಳಿಗೆ ಅವರವರ ಪೇರೆಂಟ್ಸು ಟೈಮ್ ಕರೆಕ್ಟಾಗಿ ಫುಡ್ ಎಲ್ಲ ಕೊಡ್ತಾರೆ, ಸೊ ಅವರು ಆಡ್ಕೊಂಡು ತಿನ್ಕೊಂಡು ಚೆನ್ನಾಗೇ ಇರ್ತಾರೆ. ಅಂಥವ್ರಿಗೂ ಕೂಡ ಗ್ಯಾಸ್ಟ್ರಿಕ್ ಬರೋದಕ್ಕೆ ರೀಸನ್ ಏನು ಅಂತ ಹಾಗಿದ್ರೆ? ಇವಾಗ ಮಾತಲ್ಲೊಂದು ಕರೆಕ್ಷನ್ನು, ಪೇರೆಂಟ್ಸು ಮಕ್ಳಿಗೆ ಟೈಮಿಗೆ ಫುಡ್ ಕೊಡ್ತಾ ಇದ್ದಾರೆ ನಿಜ, ಅದ್ರ ಜೊತೆಲಿ ಮೊಬೈಲು ಕೊಟ್ಬಿಡ್ತಾ ಇದ್ದಾರೆ. ಸೊ ಅವರ ಅಟ್ರಾಕ್ಷನ್ಸ್ ಅಲ್ಲಿ ಹೋಗ್ತಾ ಇದೆ. ಇಲ್ಲಿ ಏನು ತಿಂತಾರೋ, ಇಲ್ಲಿ ಏನು ಬೇಕೋ ಇಲ್ಲ. ನೀವೀಗ ಮಗು ಮೊಬೈಲ್ ನೋಡಿದ್ರೆ ನೀವು ಮೆಣಸಿನ್ಕಾಯಿ ತಿನ್ನುತ್ತೆ, ಖಾರ ಅನ್ನೋದೂ ಅರ್ಥ ಆಗ್ತಾಯಿಲ್ಲ. ದಟ್ ಇಸ್ ವೇರ್ ಇವನ್ ಟೇಸ್ಟು ಕೂಡ ಈ ನಡುವೆ ಬರ್ತಾ ಇಲ್ಲ. ಸೊ ಫಸ್ಟ್ ಇಸ್ ಮಕ್ಕಳಲ್ಲಿ ಏನಾಗ್ತಾ ಇದೆ ಅಂದರೆ ಹೈಡ್ರೇಷನ್ ಕಡಿಮೆ ಆಗ್ತಾ ಇದೆ, ರೈಟ್ ಫುಡ್ ಅಟ್ ದ ರೈಟ್ ಟೈಮ್ ಸಿಗ್ತಾ ಇಲ್ಲ ಅವ್ರಿಗೆ. ಸೊ ಈಗ ಸ್ಕೂಲಿಗೆ ಹೋಗ್ತಾ ಇದೆ ಒಂದು ಮಗು ಅಂತ ಹೇಳಿದ್ರೆ ಅದು ಬೇಗ ಎದ್ದೇಳಬೇಕು, ಏನಾದರೂ ಕುಡಿದು ತಿಂದು ಸ್ಕೂಲ್ಗೆ ಹೋಗಬೇಕು ಅನ್ನೋ ಲೆಕ್ಕ. ಅಲ್ಲೊಂದು ಶಾರ್ಟ್ ಬ್ರೇಕು, ಆಮೇಲಿಂದ ಲಂಚ್ ಬ್ರೇಕು, ಆಮೇಲಿಂದ ಮನೆಗೆ ಬಂದು ಏನಾದರೂ ತಿನ್ನಬೇಕು ಅನ್ನೋದು ಲೆಕ್ಕ. ಪೇರೆಂಟಲ್ ಅವೈಲಬಿಲಿಟಿ ಕಷ್ಟ ಆಗಿದೆ ಇವಾಗ. ಸೊ ಅದರಿಂದ ಆ ಮಗು ಅರ್ಥ ಮಾಡಿಕೊಂಡು ಅದನ್ನೇ ಅದು ನೋಡ್ಕೊಳೋ ಲೆವೆಲ್ಗೆ ಇದನ್ನು ಬೆಳೆದಿರಲ್ಲ. ಬೆಳೆದಾಗ ಚೂಸಿಂಗ್ ಸ್ಟಾರ್ಟ್ ಆಗುತ್ತೆ. ಇವಾಗ ಮಕ್ಕಳಲ್ಲಿ ರೈಟ್ ಫುಡ್ ಅಟ್ ದ ರೈಟ್ ಟೈಮ್ ಕೊಡೋದು ತುಂಬ ಇಂಪಾರ್ಟೆಂಟ್ ಇದೆ. ಓವರ್ ಫೀಡ್ ಮಾಡಬೇಡಿ ಮಕ್ಕಳನ್ನ. ಆಮೇಲಿಂದ ಒಂದು ಏಜ್ ಆದ ತಕ್ಷಣ ಫ್ರೀಕ್ವೆಂಟ್ ಫೀಡಿಂಗು ಮಾಡಬೇಡಿ. ಆ ಡಿಸಿಪ್ಲಿನ್ ಪ್ಯಾಟರ್ನ್ ಆಫ್ ಈಟಿಂಗ್ನ ಅಭ್ಯಾಸ ಮಾಡಿ. ದಿಸ್ ವಿಲ್ ಹೆಲ್ಪ್ ದ ಕಿಡ್ ಗ್ರೋ ವೆಲ್ ಆ್ಯಂಡ್ ಬೆಟರ್. ಆ್ಯಂಡ್ ಜಂಕ್ಸ್ ತಿನ್ನಬೇಕಾ ಅಂತ ಹೇಳ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಬರ್ಗರ್ ತಿನ್ನಬೇಕಾ, ಇಟ್ಸ್ ಎ ಜಂಕ್. ಬಟ್ ಬೇರೆ ದೇಶದಲ್ಲಿ ಅದು ಪ್ರೈಮರಿ ಫುಡ್ ಇದೆ. ಪಿಜ್ಜಾ ಬೇರೆ ದೇಶದಲ್ಲಿ ಅದು ಪ್ರೈಮರಿ ಫುಡ್ ಇದೆ. ಎಸ್, ನಿಮ್ಮ ಮಕ್ಕಳು ಇಲ್ಲಿ ತಿನ್ನಲಿ, ಬಟ್ ಅದನ್ನೇ ಇಂಡಲ್ಜ್ ಮಾಡ್ಕೊಂಡು ಓವರ್ ಈಟಿಂಗ್ ಮಾಡಬೇಡಿ. ಯಾಕಂದರೆ ಸರ್ಟನ್ ಥಿಂಗ್ಸ್ ವಿಲ್ ನಾಟ್ ಸೂಟ್ ಅಸ್. ಸೊ ದಟ್ ಈಸ್ ವೇರ್ ಯು ಗೋ ರಾಂಗ್. ಆ್ಯಂಡ್ ಹೆಚ್ಚಾಗಿ ಯಾವ ಏಜ್ ಫ್ಯಾಕ್ಟರ್ ಈಗ ಮಕ್ಕಳಲ್ಲಿ ಬರ್ತಾ ಇದೆ ಸರ್ವೇಸಾಮಾನ್ಯ, ಓಕೆ. ಆ್ಯಂಡ್ ಅತಿ ಹೆಚ್ಚಾಗಿ ಈ ಗ್ಯಾಸ್ಟ್ರಿಕ್ ಸಮಸ್ಯೆ IBS ಯಾವ ಏಜಿಂದ ಜಾಸ್ತಿ ಆಗುತ್ತೆ ಡಾಕ್ಟರ್ ಹಾಗಿದ್ರೆ? ಇವಾಗ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಯಾವ ಏಜಿಂದ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ನಾವು ನೋಡೋಕೆ ಬಂದಾಗ ಪಿಡಿಯಾಟ್ರಿಕ್ ಲೆವೆಲಲ್ಲೇ ಜಾಸ್ತಿನೂ ಕೂಡ ಇದೆ. ಯಾಕಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಲ್ಲೂ ನಾವು ನೋಡ್ತಾ ಇದ್ದೀವಿ. ಆ್ಯಂಡ್ ಸೆಕೆಂಡ್ ಟೀನೇಜ್ ಲೆವೆಲಲ್ಲಿ ತುಂಬ ಜಾಸ್ತಿ ಇದೆ. ಅಡಲ್ಸೆಂಟ್ ಅಡಲ್ಟ್ಹುಡ್ಡಲ್ಲಿ ಏನಂದರೆ ಜಾಸ್ತಿ ಇದೆ, ಬಟ್ ಅಲ್ಲಿ ಏನಂದರೆ ಓವರ್ ದ ಕೌಂಟರ್ ಡ್ರಗ್ ಜಾಸ್ತಿ ಇದೆ. ಅಂದರೆ ಮೆಡಿಕಲ್ ಸ್ಟೋರ್ಗೆ ಹೋದ ತಕ್ಷಣ ಒಂದು ಟ್ಯಾಬ್ಲೆಟ್ ತೊಗೊಳೋದು, ಕೆಲಸ ಮುಂದಕ್ಕೆ ನಡೆಸೋದು. ದಿಸ್ ಇಸ್ ಆಲ್ಸೋ ಎಗೇನ್ ರಾಂಗ್. ಇದರಲ್ಲಿ ರಿಬೌನ್ಸ್ ಆಗಿಬಿಟ್ರೆ ಈ ತಲೆನೋವುಗಳು ಬಂದಂಗೆ ಹೊಟ್ಟೆ ನೋವುಗಳು ಜಾಸ್ತಿ ಆಗಿದೆ. ಇಟ್ ಲೀಡ್ಸ್ ಟು ಕಾಂಪ್ಲಿಕೇಶನ್. ಸೊ ಇದನ್ನು ಆದಷ್ಟು ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಎಗೇನ್ ಅಡಲ್ಟ್ಹುಡ್ಡಲ್ಲೂ ಜಾಸ್ತಿ ಆಯಿತು. ಆ್ಯಂಡ್ ಓಲ್ಡ್ ಏಜಲ್ಲಿ ಇದರಿಂದೆಲ್ಲ ಸಫರ್ ಆಗಿ ಓಲ್ಡ್ ಏಜಲ್ಲಿ ಡ್ಯಾಮೇಜ್ ಜಾಸ್ತಿ ಆಯಿತು. ಡಿಪೆಂಡೆನ್ಸಿ ಇದ್ರೂ ಪಾಪ ಕಷ್ಟಪಡಬೇಕಾಗತ್ತೆ. ಕೈ ಕಾಲಲ್ಲಿ ಆಗದೇ ಇರೋವಂಥ ಟೈಮಲ್ಲೂ ಅನುಭವಿಸ್ಬೇಕಾಗಿರುತ್ತೆ. ಸೊ ಅದರಿಂದ ಹೆಚ್ಚಾಗಿ ಪರ್ಸೆಂಟೇಜ್ ಆಗಿ ನೋಡಿದ್ರೆ ಸ್ಕೂಲ್ ಗೋಯಿಂಗ್ ಕಿಡ್ಸ್ ಆರ್ ಸಫರಿಂಗ್, ಟೀನೇಜ್ ಪೀಪಲ್ ಆರ್ ಆಲ್ಸೋ, ಅಡಲ್ಟ್ಹುಡ್ ಇಸ್ ಆಲ್ಸೋ ಸಫರಿಂಗ್. ಓವರ್ ದ ಸ್ಟ್ರೈನ್ ಮೇಜರ್ ಆಗಿ ನೋಡ್ಬೇಕಂದ್ರೆ ಅಡಲ್ಟ್ಹುಡ್ ಇಸ್ ಸಿವಿಯರ್ಲಿ ಸಫರಿಂಗ್ ಅಂತ ಹೇಳ್ಬೋದು ಇಲ್ಲಿ. ಎಸ್, ಇದೆಲ್ಲದಕ್ಕೂ ಈಗ ನಾವು ದೂರ ಇರಬೇಕು ಇದರಿಂದ ಅಂತಂದರೆ ನಮ್ಮ ಲೈಫ್ ಸ್ಟೈಲ್ನ ನಾವು ಚೇಂಜ್ ಮಾಡ್ಕೊಳ್ಳೇಬೇಕಾಗುತ್ತೆ ಡಾಕ್ಟರ್. ಈಗ ನೀವು ಹೇಳ್ತಾ ಇದ್ರಿ, ಈಗ ಜಿಮ್ಗೆ ಹೋಗೋರು ಇರ್ತಾರೆ, ಸೊ ಅಲ್ಲೇನೋ ಡೈಟಿಷಿಯನ್ ಅದು ಬೇಡ ಇದು ತಗೊಳ್ಳಿ ಅಂತ ಹೇಳ್ತಾರೆ. ಸೊ ಅವ್ರಿಗೂ ಕೂಡ ವೆಯ್ಟ್ ಲಾಸ್ ಆಗಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ. ಸೊ ಅವರು ಈ ಸಮಸ್ಯೆಯಿಂದ ಕೂಡ ದೂರ ಇರಬೇಕು, ಅವ್ರು ಆಸೆ ಪಟ್ಟಿದ್ದು ಕೂಡ ಆಗಬೇಕು. ಹಾಗಿದ್ರೆ ಅವರ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ? ಇವಾಗ ವೆನ್ ಯು ಆರ್ ಬಾರ್ನ್ ಯು ಆರ್ ನಾಟ್ ಮೋರ್ ದೆನ್ ಸರ್ಟನ್ ಕೇಜಸ್. ತುಂಬ ಜಾಸ್ತಿ ಇರಲಿಲ್ಲ, ಒಬೇಸಾಗಿ ವೆರಿ ಫ್ಯೂ ಕಿಡ್ಸ್ ವಿಲ್ ಬಿ ದೇರ್. ಸೊ ಅದನ್ನು ನಾವು ಮೇಂಟೈನ್ ಮಾಡ್ಕೊಂಡು ಹೋಗೋದು ತುಂಬ ಇಂಪಾರ್ಟೆಂಟ್ ಆಗಿದೆ ಇವಾಗೆಲ್ಲಿ. ಸೊ ವೇರ್ ಯು ಗೇನ್ ವೆಯ್ಟ್, ವಾಟ್ ಏಜ್ ನಾರ್ಮಲಿ ಯು ಗೇನ್ ವೆಯ್ಟ್? ಫ್ಯೂ ಪೀಪಲ್ ಗೇನ್ ವೆಯ್ಟ್ ಡ್ಯೂರಿಂಗ್ ದಿ ಹಾರ್ಮೋನಲ್ ಎಕ್ಸ್ಚೇಂಜ್ ಪ್ರೋಗ್ರಾಮ್. Few kids gain weight during the holiday season. Again they burn in the school pattern.
ಅದನ್ನು ನಾವು ಯಾವಾಗ ವೆಯ್ಟ್ ಗೇನ್ ಆದ್ವಿ, ಯಾಕಾಗಿ ವೆಯ್ಟ್ ಗೇನ್ ಆದ್ವಿ, ಅದರ ಅಂಡರ್ಲೈನಿಂಗ್ ಕಾಸ್ಗಳನ್ನು ತಿಳ್ಕೊಳ್ಳೋಣಂತೆ. ಇವಾಗ ಜಿಮ್ಮಲ್ಲಿ ಹೋಗಿ ಪಾಪ ಆ ಪರ್ಸನಲ್ ಟ್ರೈನರ್ನ ತಲೆ ತಿಂದು ಅವ್ರಿಗೆ ಇದು ಮಾಡಿ ಕೊನೆಗೆ ನಾವು ಡ್ಯಾಮೇಜ್ ಮಾಡ್ಕೊಳೋವಂಥದ್ದಿಲ್ಲ ಇಲ್ಲಿ. ಸೊ ಅದರಿಂದ ನಾವು ಯಾವಾಗ ವೆಯ್ಟ್ ಗೇನ್ ಆದ್ವಿ, ಏನದು ಯಾಕಾಯಿತು ಅನ್ನೋದನ್ನು ನೀವು ಫಸ್ಟು ತಿಳ್ಕೊಳ್ಳಿ, R&D ಮಾಡಿ, ಅಥವಾ ನಿಮ್ಮ ಕನ್ಸರ್ನ್ ಡಾಕ್ಟರ್ನ ನೀವು ವಿಸಿಟ್ ಮಾಡಿ ಎಕ್ಸ್ಪ್ರೆಸ್ ಮಾಡಿದಾಗ ಅವರು ನಿಮಗೆ ದೇ ವಿಲ್ ಡೂ ಸರ್ಟನ್ ಟೆಸ್ಟ್ಗಳನ್ನು ಮಾಡಿ ಎಕ್ಸ್ಪ್ರೆಸ್ ಮಾಡ್ಬೋದು. ದಿಸ್ ಇಸ್ ಹೌ ವಿ ಹ್ಯಾವ್ ಟು ಗೋ ಇನ್. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಡ್ಯಾಮೇಜಸ್ ಅಕ್ಕರ್ ಆಗೋದೇ ಬಿಕಾಸ್ ಆಫ್ ಅವರ್ ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು. ಸೊ ಚೆನ್ನಾಗಿದೆ ಅನ್ನೋದನ್ನು ಓವರ್ ಈಟಿಂಗ್ ಮಾಡ್ತೀವಿ, ವಿ ಕ್ಯಾನ್ ಸ್ಟಿಲ್ ಟೇಸ್ಟ್ ಇಟ್ ಅಗೇನ್, ತಪ್ಪೇನೂ ಇಲ್ಲ ಅಲ್ಲಿ. ಓವರ್ ಈಟಿಂಗ್ ಯಾವಾಗ ಮಾಡ್ತೀವಿ, ನಾವಲ್ಲಿ ಸೆಡಿಪೋಸ್ನ ಅಥವಾ ಎಡಿಪೋಸ್ನ ನಾವಲ್ಲಿ ಡೆವಲಪ್ ಮಾಡ್ಕೊಳ್ತೀವಿ. ಸೊ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದನ್ನು ನಾವು ಡೆವಲಪ್ ಮಾಡ್ಕೊಳ್ತೀವಿ. ಸೆಕೆಂಡ್ಲಿ, ಸೆಡೆಂಟ್ರಿ ಲೈಫ್ ಸ್ಟೈಲ್ ಅನ್ನೋದನ್ನು ತಿಳ್ಕೊಂಡಾಗ ಏನಂದರೆ, ಈ ಲೈಫ್ ಸ್ಟೈಲ್ ಅನ್ನೋದೇನೆಂದರೆ ನಮಗೋಸ್ಕರ ನಮ್ಮ ಸುತ್ತಮುತ್ತಲ ಎನ್ವೈರನ್ಮೆಂಟಲ್ಲಿ ನಾವು ಕಂಫರ್ಟೇಬಲ್ ಬೀಯಿಂಗ್ ಆಗಿರಬೇಕು ಅನ್ನೋದಕ್ಕೋಸ್ಕರ ನಾವು ಒಂದು ಚೂಸನ್ನು ಮಾಡ್ಕೊಳ್ತೀವಿ. ಆದಷ್ಟು ಈ ನಡುವೆ ಅಂಗೈ ಮೇಲೇ, ಈ ಎಡಗೈ ಮೇಲೇ ನೀವು ತುಂಬ ಡಿಪೆಂಡೆಂಟ್ ಆಗಿದ್ದೀರಾ, ಒತ್ತಿದ್ರೆ ಸಾಕು ಎಲ್ಲ ಬರುತ್ತೆ, ಅದನ್ನು ಬಿಟ್ಟು ನೀವು ಹೋಗಿ ಇಟ್ ವಿಲ್ ಆಲ್ಸೋ ಹೆಲ್ಪ್ ಯು ಔಟ್. ದೀಸ್ ಆರ್ ದಿ ಫ್ಯೂ ಥಿಂಗ್ಸ್ ವೇರ್ ಯು ಕ್ಯಾನ್ ಆಲ್ಟರ್. ಎಸ್, ನಿಜಕ್ಕೂ ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಫಸ್ಟ್ ಥಿಂಗ್ ಅಂತ ಹೇಳಿದ್ರೆ, ಈಟ್ ರೈಟ್ಗಿಂತ ನೀವು ನೀರನ್ನು ಜಾಸ್ತಿ ಕುಡೀರಿ, ಹೈಡ್ರೇಟ್ ಯುವರ್ ಸೆಲ್ಫ್. ಸೊ ಅಟ್ಲೀಸ್ಟ್ 2 to 3 liters ಆಫ್ ವಾಟರ್ ಈಸ್ ಎಸೆನ್ಷಿಯಲ್ ಫಾರ್ ಎವ್ರಿಬಡಿ. ಮಕ್ಕಳಿಗೆ ಅಂತ ಹೇಳಿದ್ರೆ 1 to 1.5 ಲೀಟ್ರಷ್ಟು ಕುಡಿಬೇಕು, ಅನ್ಲೆಸ್ ಅಂಟಿಲ್ ಇಟ್ಸ್ ಅ ಕಿಡ್ನಿ ಇಶ್ಯೂಸ್. ಸೊ ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಆದಷ್ಟು ಫ್ರೂಟ್ಸು, ವೆಜಿಟೇಬಲ್ಸು ನಮಗೆ ಜಾಸ್ತಿ ಅವೈಲಬಲ್ ಇದೆ, ನಮ್ಮ ದೇಶದಲ್ಲಿ ತುಂಬ ಅವೈಲಬಿಲಿಟಿ ಇದೆ. ಸೊ ಅದನ್ನು ಕನ್ಸ್ಯೂಮ್ ಮಾಡಿ, ಫ್ಯೂವರ್ ರಾ ಆ್ಯಂಡ್ ಫ್ಯೂವರ್ ಕುಕ್ಡ್ ಪ್ಲ್ಯಾನ್ ಮಾಡಿಕೊಂಡು ಯುಟಿಲೈಸ್ ಮಾಡಿ, ಯಾವುದೇ ಥರದ್ದು ಎಡಿಕ್ಷನ್ಸ್ಗೆ ಬೀಳೋದಕ್ಕೆ ಹೋಗಬೇಡಿ. ಎಸ್, ಥ್ಯಾಂಕ್ ಯು ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ. ಹಾಗೆ ನೀವು ಕೂಡ ಈ ಗ್ಯಾಸ್ಟ್ರಿಕ್ ಸಮಸ್ಯೆ, IBS ಸಮಸ್ಯೆಯಿಂದ ಬಳಲ್ತಾ ಇದ್ದೀರಾ ಅಂತಂದರೆ ನೀವು ಹೋಮಿಯೋಕೇರ್ ಇಂಟರ್ನ್ಯಾಷನಲ್ಗೆ ಭೇಟಿಯನ್ನು ಕೊಡಿ. ಈಗ ನಾವು ವಿಳಾಸ ಮತ್ತು ಫೋನ್ ನಂಬರನ್ನು ಕೂಡ ನಿಮಗೆ ತೋರಿಸ್ತೀವಿ. ಸೊ ಆ ಫೋನ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆದಷ್ಟು ಬೇಗ ಗುಣಮುಖರಾಗಿ ಹೆಲ್ತಿಯಾಗಿರಿ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.